ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಸಂಗ್ರಹವಾಗುವ ತೆರಿಗೆಯಿಂದ ಬರುವಂತಹ ರಿಟರ್ನ್ಸ್. ಇದರ ಕುರಿತಂತೆ ನಾವು ಮಾತಾಡ್ತಾ ಅಯ್ಯಯ್ಯೋ ಅನ್ಯಾಯ ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಕಾರಣ ಕೇಂದ್ರ ತಳೆದಿರುವಂತಹ ಮಲತಾಯಿ ಧೋರಣೆ. ನೋಡಿ, ಒಂದಷ್ಟು ಅಂಕಿಅಂಶಗಳನ್ನು ನೋಡ್ತಾರೆ ನಾವು ಮುಂದೆ ಹೋಗಬೇಕಾಗತ್ತೆ. ಅತಿ ಹೆಚ್ಚು ತೆರಿಗೆ ಸಂಗ್ರಹದ ದೇಶದ ರಾಜ್ಯಗಳಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ ಕರ್ನಾಟಕಕ್ಕೆ 2ನೇ ಸ್ಥಾನ ಇದೆ. 2023 ಏಪ್ರಿಲಲ್ಲಿ 14,596 ಕೋಟಿ ಸಂಗ್ರಹ ಆಗಿದೆ. ರಿಟರ್ನ್ ಆಗಿದ್ದು 2,660 ಅನ್ನುವಂಥ ಮಾಹಿತಿಯನ್ನು ಮೊನ್ನೆ ಸಿದ್ದರಾಮಯ್ಯನವರು ಕಳೆದ ಬಾರಿಯ ಬಜೆಟ್ನಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ. ನೋಡಿ, ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನು ನೋಡ್ತಾ ಮುಂದಕ್ಕೆ ಹೋಗೋಣ. ಮೇಲಿಂದ ಮೇಲೆ ಕೇಂದ್ರಕ್ಕೆ ರಾಜ್ಯದಿಂದ ಅನ್ಯಾಯ ಯಾಕಾಗ್ತಾ ಇದೆ, ತೆರಿಗೆ ವಿಚಾರದಲ್ಲೂ ಕೂಡ ಕೇಂದ್ರ ಮಲತಾಯಿ ಧೋರಣೆಯನ್ನು ಯಾಕೆ ಅನುಸರಿಸ್ತಿದೆ ಅನ್ನೋದು ಕರ್ನಾಟಕ ಕಾಂಗ್ರೆಸ್ನ ಪ್ರಶ್ನೆ. ಬಟ್ ಇಲ್ಲಿ ಆರ್ಥಿಕವಾಗಿ ತಜ್ಞರ ಜೊತೆ ಮಾತಾಡಿದಾಗ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರುತ್ತೆ. ಒಂದು ದೇಶ ಅಂದಾಗ, ದೇಶದಲ್ಲಿರುವ ರಾಜ್ಯಗಳು ಅಂದಾಗ, ರಾಜ್ಯದ ಅಭಿವೃದ್ಧಿ ಪಥ ಅಂದಾಗ, ಅದರಿಂದ ಸಂಗ್ರಹವಾಗುವ ತೆರಿಗೆ ಅಂದಾಗ, ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ಟಿದಾಗ ಬರುವಂಥ ರಿಟರ್ನ್ಸಲ್ಲೂ ಕೂಡ ಒಂದಷ್ಟು ವ್ಯತ್ಯಯಗಳು ಉಂಟಾಗಿರ್ಬೋದು. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ರಾಜ್ಯದ ತೆರಿಗೆ ಪಾಲು ವರ್ಷದಿಂದ ವರ್ಷಕ್ಕೆ ಇಳಿಕೆ ಆಗ್ತಿರೋದು ಯಾಕೆ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂತ ಹೇಳಿದ್ರೆ 14ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕಕ್ಕೆ 4.71% ಪಾಲನ್ನು ನೀಡಲಾಗಿತ್ತು. ಯಾವಾಗ? 14ನೇ ಹಣಕಾಸು ಆಯೋಗದ ಅವಧಿಯಲ್ಲಿ. 15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ಅದರ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಬರುತ್ತೆ. 3.64ಕ್ಕೆ ಇಳಿಕೆ ಆಯಿತು. ಹಂತ ಹಂತವಾಗಿ ಇದು ಕಡಿಮೆ ಆಗಿದ್ದರಿಂದಾಗಿ ಮೊನ್ನೆ ಸಿದ್ದರಾಮಯ್ಯನವರು ಕಳೆದ ಬಾರಿಯ ಬಜೆಟ್ ಸಂದರ್ಭದಲ್ಲಿ ಯಾಕೆ ಕೇಂದ್ರದಿಂದ ಈ ರೀತಿಯ ನಿಲುವಿಗೆ ಬರಲಾಯಿತು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಅಭಿವೃದ್ಧಿ ಪಥದತ್ತ ಸಾಗುವಂತಹ ರಾಜ್ಯಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಕೋಶವನ್ನು ಸಿದ್ಧಪಡಿಸ್ಕೊಂಡು, ಅಂದರೆ ಒಂದು ಕಮಿಟಿಯನ್ನು ಸಿದ್ಧಪಡಿಸ್ಕೊಂಡು ಇದನ್ನು ಕೇಂದ್ರದ ಗಮನಕ್ಕೆ ತರುವ ಎಲ್ಲ ಪ್ರಯತ್ನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ. ಹಾಗಾಗಿ ಈ ಆರ್ಥಿಕತೆ ಅಂದ್ರೇನು, ದೇಶದ ಅಭಿವೃದ್ಧಿ ಅಂದ್ರೇನು, ಈ ಅಭಿವೃದ್ಧಿಗೆ ತೆರಿಗೆ ಅನ್ನೋದು ಯಾಕೆ ಮುಖ್ಯ, ಯಾಕೆ ನಾವು ನೀವೆಲ್ಲ ಕಷ್ಟಪಟ್ಟು ದುಡಿತೀವಿ, ಆ ದುಡಿದ ಒಂದು ಪಾಲನ್ನು ತೆರಿಗೆಯ ರೂಪದಲ್ಲಿ ಯಾಕೆ ಕಟ್ಟಬೇಕು, ಹೀಗೆ ಸಾಮಾನ್ಯ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಆ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸರ್, ನಾನು ಆರಂಭದಿಂದ ಮೂಲದಿಂದ ಬರ್ತೀನಿ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ಕೂಡ ಅವ್ನು ಕಷ್ಟಪಟ್ಟು ದುಡಿತಾನೆ, ಅವನು ಸಂಪಾದನೆ ಮಾಡಿದ ಹಣ, ಆದರೂ ಒಂದು ಪಾಲನ್ನು ತೆರಿಗೆ ಕಟ್ಟಬೇಕು ಅಂತ ಹೇಳಿದ್ರೆ ನನಗೇನು ಹಣೆ ಬರಹ, ಈ ಥರದ ಒಂದು ಯೋಚನೆ ಇರುತ್ತೆ. ಆ ತೆರಿಗೆಯ ಹಣ ದೇಶದ ಅಭಿವೃದ್ಧಿಗೆ, ಅವನ ನಗರದ ಅಭಿವೃದ್ಧಿಗೆ, ಅವನ ರಾಜ್ಯದ ಅಭಿವೃದ್ಧಿಗೆ ಸಹಕಾರಿಯಾಗತ್ತೆ ಅನ್ನೋದು ಇಲ್ಲಿ ಬಹುಮುಖ್ಯವಾದಂಥ ವಿಚಾರ. ಇವೇ ಆರ್ಥಿಕತೆಯ ಏಳು ಬೀಳುಗಳು ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ತೆರಿಗೆ ಅನ್ನೋದರ ಪಾತ್ರದ ಬಗ್ಗೆ ತಿಳಿಸ್ಕೊಡಿ ಮೊದಲನೇದಾಗಿ. ತೆರಿಗೆ ಅನ್ನೋದು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ರಾಜ್ಯ ಸರ್ಕಾರ ನಿಮಗೆ ಹೇಗೆ ತಿಂಗಳಿಗೂ ಒಂದು ಸಲ ನಮಗೆ ಸಂಬಳ ಬರುತ್ತೆ, ನಿಜ. ಅದೇ ರೀತಿ ಒಂದು ದೇಶ ನಡೆಸೋದಕ್ಕೆ ದುಡ್ಡು ಬೇಕಾಗಿರೋದು ಜನರಿಂದ ಕಲೆಕ್ಟ್ ಮಾಡೋ ತೆರಿಗೆ. ಇಟ್ ಈಸ್ ಅ ಓನ್ಲಿ ಸೋರ್ಸ್ ಆಫ್ ರೆವೆನ್ಯೂ. ಒಂದೇ ಸೋರ್ಸು ನಮ್ಮ ಒಂದು ದೇಶ ನಡೆಸೋದಕ್ಕೆ. ಇದರಲ್ಲಿ ಹಲವಾರು ಥರದ ತೆರಿಗೆ ಇದೆ. GST ಇದೆ, ಅಬಕಾರಿ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಇದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ, ಎಕ್ಸೈಸ್ ಡ್ಯೂಟಿ ಇದೆ, ಎಕ್ಸೆಟ್ರಾ. ಅದ್ರ ಬಗ್ಗೆ ಡಿಸಿಷನ್ ಬೇಡ. ಇವತ್ತು ನೀವು ಹೇಳಿರೋ ಇದರ ಪ್ರಕಾರ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಓಕೆ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್. ನಾವು ಬೇರೆ ದೇಶ ಥರ ಯುರೋಪ್ ಥರ ಆಗಲಿ ಚಿಕ್ಕ ಚಿಕ್ಕ ದೇಶಗಳಲ್ಲ, ಫ್ರಾನ್ಸು, ಜರ್ಮನಿ ಅನ್ಕೊಂಡು ಒಂದೊಂದು ದೇಶದ ಖಂಡಗಳಲ್ಲ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್. ಈ ಯೂನಿಯನ್ ಆಫ್ ಸ್ಟೇಟ್ಸ್ ಆದಾಗ ಏನಾಗುತ್ತೆ ಅಂದರೆ, ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಒಬ್ರಿಗೊಬ್ಬರಿರೋ ಸೌಲಭ್ಯಗಳನ್ನು ನಾವು ಉಪಯೋಗಿಸಿಕೊಂಡು ಒಂದು ದೇಶನ ಇದನ್ನ ಮಾಡಿಸ್ಬೇಕು, ಅಭಿವೃದ್ಧಿ ಪಡಿಸ್ಬೇಕು. ಇದರಲ್ಲಿ ಏನು ಮಾಡುತ್ತೆ ಅಂದರೆ, ಸೆಂಟರ್ ಎಲ್ಲರ ಹತ್ರದಿಂದ ದುಡ್ಡು ತಗೊಂಡು ಸೆಂಟರು ಎಲ್ಲರೂ ಹಂಚುತ್ತೆ. ಇವಾಗ ಬರ್ತಾ ಇರೋ ತಾಪತ್ರಯ ಏನು, ಅಥವಾ ನಮ್ಮ ರಾಜ್ಯದ ಸ್ಟ್ಯಾಂಡ್, ನಮ್ಮದು ಅಂತಲ್ಲ, ಇಡೀ ಸೌತ್ ಇಂಡಿಯಾದೇ ಇದೇ ಪ್ರಾಬ್ಲಮ್. ಸೌತ್ ಇಂಡಿಯಾದ ಸ್ಟ್ಯಾಂಡ್ ಏನಂದ್ರೆ, ನಾವು ಕೊಡ್ತಾ ಇರೋ ದುಡ್ಡಷ್ಟು ನಮಗೆ ವಾಪಸ್ ಕೊಡ್ತಾ ಇಲ್ಲ, ನಮ್ಮ ದುಡ್ಡಲ್ಲಿ ಬೇರೆ ಯಾರನ್ನೋ ಬೆಳೆಸ್ತಾ ಇದ್ದಾರೆ, ರಾಜ್ಯಕ್ಕೆ ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವ. ಇದು ಯಾತಕ್ಕೆ ಬಂತು, ಹೇಗೆ ಬಂತು ಅನ್ನೋದೊಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ.
ಬರೋಕ್ಕಿಂತ ಮುಂಚೆ ನಾನು ನೋಡಿದೆ, ತುಂಬ ಎಲ್ಲ ಕಡೆನೂ 4 ದಿನದಿಂದ ನೋಡ್ಕೊಂಬಂದೆ. ಸಿ 3 ಪಕ್ಷವಾಗಿ ಮಾತಾಡಬೇಕು ಇದನ್ನು. ಒಂದು ಸೌತ್ ಇಂಡಿಯಾ ಏನು ಹೇಳುತ್ತೆ, ನಾರ್ತ್ ಇಂಡಿಯಾ ಅವರು ಏನು ಹೇಳ್ತಾರೆ, ಮತ್ತು ಈ ಗವರ್ನಮೆಂಟಿನ ರೋಲ್ ಏನಿದೆ, ಮತ್ತು ಇತಿಹಾಸ ಏನು ಹೇಳುತ್ತೆ. ಸೊ ಫಸ್ಟು ಇತಿಹಾಸ ನೋಡೋಣ, ಆಮೇಲೆ ಇವಾಗ ಒಂದು ಕತೆ ಥರ ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಡೆಫಿನೆಟ್ಲಿ ಸರ್. ನಾವು ಟೀಚರ್ ಆದ್ದರಿಂದ ಕತೆ ಹೇಳ್ತೀವಿ. ಓಕೆ, ಸೊ ಸಿ ನಾರ್ತ್ ಇಂಡಿಯಾನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಭಾರತ ನೋಡಿದ್ರೆ ಅಪ್ ಟು ನಾರ್ತ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾವರೆಗೂ 5,000 ವರ್ಷ ಇಲ್ಲ 10,000 ವರ್ಷದ ಇತಿಹಾಸ ಅಂತ ತಗೊಂಡ್ರೆ ಯಾವತ್ತೂ ಇದರ ಮೇಲೆ ದಾಳಿಗಳಾಗಿರೋದ್ರಿಂದ ಈ ದೇಶಗಳನ್ನು ಸೇಫಾಗಿ ಅವರ ಜನಗಳನ್ನು, ಅವರ ಜನಾಂಗಗಳನ್ನು ಹೊಂದಿಸಿಟ್ಕೊಂಡು ಜೊತೆಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಡೆವಲಪ್ಮೆಂಟ್ ವಾಸ್ ನಾಟ್ ಅ ಗ್ರೇಟ್ ಕ್ರೈಟೀರಿಯಾ. ಓಕೆ, ಯಾಕೆಂದರೆ 5,000 ವರ್ಷದಿಂದ ಏನೂ ತಪ್ಪು ಮಾಡದೆ ಇರೋರ ಮೇಲೆ ದಂಡಯಾತ್ರೆಗಳು ಮಾಡೋರು, ಅವ್ರ ಹೆಂಡತಿ ಮಕ್ಕಳನ್ನ ತಗೊಂಡು ಹೋಗೋರು, ಕೋಟಿ ಸಂಪಾದನೆ ಮಾಡಿರೋ ದುಡ್ಡುಗಳೆಲ್ಲ ಯಾರೋ ಲೂಟಿ ಮಾಡ್ಕೊಂಡು ಹೊಟ್ಟೋಗೋರು. ಹೌದು. ಆದರೆ ಸೌತ್ ಇಂಡಿಯಾ ಏನಾಯಿತು ಅಂದರೆ, ನಾವು ಸಮುದ್ರದ ತೀರದಿಂದ 3 ಸೈಡಿಂದ ಕವರ್ ಆಗಿರೋದ್ರಿಂದ ಏನಾಯಿತು, ನಮ್ಮ ಮೇಲೆ ದಾಳಿ ಆಗಲಿಲ್ಲ, ನಮ್ಮ ಮೇಲೆ ಎಲ್ಲರೂ ಬಂದವರು ವ್ಯಾಪಾರಕ್ಕೆ ಬಂದರು. ಓಕೆ, ಅದೇ ತುಂಬ ಫಂಡಮೆಂಟಲ್ ಡಿಫ್ರೆನ್ಸ್. ಸೊ ಇಲ್ಲಿ ಏನಾಯಿತು, ಯಾವುದೇ ದೇಶದ ಒಂದು ಸುಭದ್ರತೆ ಇರಲಿಲ್ಲ, ಸರ್ಕಾರಗಳು ಅಥವಾ ಯಾವುದೇ ಒಂದು ಡೆವಲಪ್ಮೆಂಟಲ್ ಕಾರ್ಯಗಳಾಗಲಿಲ್ಲ, ಕಲ್ಚರಲ್ ಹೆರಿಟೇಜ್ ಇರಲಿಲ್ಲ, ಏನೂ ಬೆಳೆಸ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ನೀವು ಬೆಳಗಾಗಿದ್ರೆ ಯಾರೋ ಜಗಳಕ್ಕೆ ಬರೋರು, ನೀವು ಅವ್ರ ಜೊತೆ ಹೇಗೆ ಏನು ಮಾಡೋದು ಹೇಗೆ ಅನ್ನೋದೇ ಆಗ್ತಿತ್ತು. ಬಟ್ ಸೌತ್ ಇಂಡಿಯಲ್ಲಿ ಏನಾಯಿತು, ಎಜುಕೇಷನ್, ಲಿಟ್ರಸಿ, ನಟನೆ, ನಾಟ್ಯ, ಐ ಮೀನ್ ಆರ್ಟಿಸ್ಟ್ ಆ್ಯಂಡ್ ವರ್ಕ್, ಇದೆಲ್ಲ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಯಿತು. ಮತ್ತು ನಮ್ಮ ಕೋಸ್ಟಲ್ ರೀಜನ್ ಇರೋದ್ರಿಂದ ಕೋಸ್ಟಲ್ ರೀಜನಲ್ಲಿ ಎಲ್ಲರೂ ಡಚ್ ಆಗಲಿ, ಫ್ರೆಂಚ್ ಆಗಲಿ, ಬ್ರಿಟಿಷರ್ಸ್ ಆಗಲಿ ನಮ್ಮ ಜೊತೆ ವ್ಯವಹಾರಕ್ಕೆ ಬಂದರು. ಇದಕ್ಕೆ ಅಂತ ಹೇಳಿದ್ರೆ ನಮ್ಮ ಸೌತ್ ಇಂಡಿಯಾನಲ್ಲಿ ಜಗಳಗಳೇ ಆಗಲಿಲ್ವಾ? ಆಯಿತು. ಅದನ್ನ ನಮ್ದು IPL ಮ್ಯಾಚ್ ಥರ ನಮ್ಮ ದೇಶದಲ್ಲಿರೋರೆ, ನಮ್ಮ ರಾಜ್ಯದವರೇ ಒಂದು ಸ್ವಲ್ಪ ಜಗಳಗಳು ಆಡ್ಕೊಳ್ತಿದ್ರೆ ಹೊರತು ಬೇರೆ ದೇಶಗಳಿಂದ ಬಂದು ನಮ್ಮ ಸೌತ್ ಇಂಡಿಯಾಗೆ ಜಗಳ ಮಾಡಿರೋದು ಕಮ್ಮಿ. ಪ್ರಮಾಣ ನೋಡಿದಾಗ ತುಂಬ ಕಮ್ಮಿ. ನಾರ್ತ್ ಇಂಡಿಯಾದಲ್ಲಿ ತುಂಬ ಜಾಸ್ತಿ. ಸೊ ಫಸ್ಟ್ ಪಾರ್ಟ್ ಈ ಕಥೆಯಲ್ಲಿ ನೀವೇನು ಅರ್ಥ ಮಾಡ್ಕೊಂಡ್ರಿ, ಫಂಡಮೆಂಟಲಿ 1,000 ವರ್ಷದಿಂದಾನೇ ಸೌತ್ ಇಂಡಿಯಾ ಸುಭಿಕ್ಷವಾದ ರಾಜ್ಯ, ವ್ಯಾಪಾರ ವಹಿವಾಟು ಚೆನ್ನಾಗಿತ್ತು, ದುಡ್ಡು ಕಾಸು ಆದಾಯ ಇತ್ತು, ಸಂಸ್ಕೃತಿ ಇತ್ತು, ಕಲಾಚಾರ ಇತ್ತು, ಮತ್ತೆ ಆರ್ಟಿಸಾನ್ ಇದೇನು ಹೇಳ್ತಾರೆ ಇದ್ರ ಎಲ್ಲ ಕಡೆನೂ ಇತ್ತು. ನಾರ್ತ್ ಇಂಡಿಯಾದಲ್ಲಿ ಇರಲಿಲ್ಲ. ಅಲ್ಲಿ ಕೇವಲ ದಾಳಿಗೊಳಪಡ್ತಾ ಇದ್ರು, ಆದಾಯ ಇಲ್ಲ. ಮತ್ತೆ ಅವರಿಗೆ ನಾಜೂಕ್ತನ ಆಗ್ಲಿ, ಯಾವತ್ತೂ ಅವ್ರ ಮೇಲೆ ಕಂಪ್ಲೇಂಟ್ ಇದೆ, ಒಬ್ಬ ನಾರ್ತ್ ಇಂಡಿಯನ್ ಮಾತಾಡ್ತಾನೆ ಅಂದ್ರೆ ಜಗಳಕ್ಕೆ ಬರ್ತಾ ಇದ್ದಾನೆ, ಯಾಕೆಂದ್ರೆ ದಟ್ ಇಸ್ ಹೌ ದೇ ಆರ್ ಗ್ರೂಮ್ಡ್, ಹಾಗೆ ಬಂದಿರೋದು. ಮತ್ತೆ ಸೌತ್ ಇಂಡಿಯಾನಲ್ಲಿ ಇನ್ನೊಂದು ಎಥನಿಸಿಟಿ ಏನು ಚೆನ್ನಾಗಿದೆ ಅಂದ್ರೆ, ನಮ್ಮ 4 ರಾಜ್ಯದ್ದು ಒಂದು ಸಪರೇಟ್ ಐಡೆಂಟಿಟಿ ಇದೆ. ಇವತ್ತು ನಾವು ಮಾತಾಡಬೇಕು ಅಂದರೆ ಕರ್ನಾಟಕ ಒಂದೇ ಮಾತಾಡಿದ್ರೆ ತಪ್ಪಾಗುತ್ತೆ. 4 ರಾಜ್ಯದ್ದು ಐಡೆಂಟಿಟಿ ಡಿಫ್ರೆಂಟ್ ಇದೆ. ಒಂದು ತೆಲುಗು ಅಂತ, ಕನ್ನಡ ಅಂತ, ತಮಿಳು ಅಂತ, ಮಲಯಾಳಂ ಅಂತ, ಈ 4 ಭಾಷೆಗಳು 1000 ವರ್ಷದ ಇತಿಹಾಸ ಇರೋದು. ಅದೇ ನೀವು ನಾರ್ತ್ ಇಂಡಿಯಾ ನೋಡಿತ್ತು ಅಂದರೆ, ನಮ್ಮ ಭಾಷೆಗಳಲ್ಲಿ 13 ಭಾಷೆನಲ್ಲಿ 4 ಭಾಷೆ ನಮ್ಮದೇ. ಹೌದು. ಇನ್ನು ಮಿಕ್ಕಿದ್ದೆ ಒಡಿಯಾ, ಸ್ವಲ್ಪ ಕಾಶ್ಮೀರಿ, ಇಂಥ ಥರ ತಗೊಳ್ರೆ ಬೇರೆ ಎಲ್ಲರದು ಒಂದೇ ಥರದ ಬಿಹೇವಿಯರ್ ಇದೆಯೇ ಹೊರತು. ಬಟ್ ಸೌತ್ ಇಂಡಿಯಲ್ಲಿ ಹಾಗಲ್ಲ, ಪ್ರತಿಯೊಂದು ರಾಜ್ಯದ ಬಿಹೇವಿಯರ್ ಬೇರೆ ಬೇರೆ, ವಿವಿಧತೆ ಇದೆ. ಅದು 2ನೇ ಭಾಗ. ಯಾಕೆಂದ್ರೆ ಅವ್ರದೇ ಆದ ಒಂದು ಐಡೆಂಟಿಟಿ ಇದೆ, ಅವ್ರದೇ ಆದ ಒಂದು ಸ್ಪೆಷಲೈಸೇಷನ್ ಇದೆ. ಸಿಂಪಲ್ ಅಂದ್ರೆ, ನಾವು ತಮಿಳ್ನಾಡವರ ಇತಿಹಾಸ ಹೇಳುತ್ತೆ, ಸಿಲ್ಕ್ ಅನ್ನ ಅವರು 2,000 ವರ್ಷದಿಂದ ವ್ಯಾಪಾರ ಮಾಡ್ತಿದ್ರು. ಕೇರಳ ಅವರದ್ದು ಇತಿಹಾಸ ಹೋಗುತ್ತೆ, 4,000 ವರ್ಷದಿಂದ ಅವರು ಸ್ಪೈಸಸ್ ವ್ಯಾಪಾರಗಳು ಮಾಡ್ತಿದ್ರು. ಅರ್ಥ ಆಯ್ತು? ಹಿಸ್ಟ್ರಿ ಈ ತರದ ಒಂದು ಇದಿದೆ. ಸೊ ಇದು ನಮ್ಮ ಹಿಸ್ಟ್ರಿಯ ಒಂದು ಅಂದ್ರೆ ವಿಚ್ ಇಸ್ ವೆರಿ ಗುಡ್ ಫೌಂಡೇಶನ್ ಅಂತ ಅನ್ಬೋದು. ವೆರಿ ಗುಡ್ ಫೌಂಡೇಶನ್ ಈ ತರ. ಆದ್ರಿಂದ ಇದು ಫಂಡಮೆಂಟಲ್ ಫಸ್ಟ್ ಇತಿಹಾಸದ ಡಿಫರೆನ್ಸ್. ಓಕೆ. ಸೆಕೆಂಡ್ ಏನಾಯ್ತು, ನಮ್ಮ ಬ್ರಿಟಿಷ್ ಅವರು ಬರಲಿ, ಕಾಲನಿಗಳು ಬರಲಿ, ಇವರೆಲ್ಲರೂ ಬಂದಾಗ ಇವ್ರ ಮೂಲ ಉದ್ದೇಶ ಏನಿತ್ತು ಅಂದ್ರೆ, ನಮ್ಮ ದೇಶದಲ್ಲಿರೋ ಸಂಪತ್ತನ್ನು ತಗೊಂಡು ಹೋಗ್ಬೇಕು ಅನ್ನೋದು. ಈ ಸಂಪತ್ತನ್ನು ತಗೊಂಡು ಹೋಗಬೇಕು ಅಂದಾಗ ಏನು ಮಾಡಿದ್ರು ಅಂದರೆ, ಕೋಸ್ಟಲ್ ರೀಜನ್ಗಳನ್ನ ಇವರು ಡೆವಲಪ್ ಮಾಡಿದರು.
ಓಕೆ. ಯಾಕೆಂದ್ರೆ ವ್ಯವಹಾರ ಎಲ್ಲೇ ಇರೋದನ್ನ ಲೂಟಿ ಮಾಡಿ ತಂದು ಶಿಪ್ಗಳಿಗೆ ಹಾಕ್ಬಿಟ್ಟು ಅವರವರ ದೇಶಕ್ಕೆ ಕಳಿಸೋಣ ಅಂತ. ಅದಕ್ಕೆ ನೀವು ಗಮನಿಸ್ಕೊಳ್ಳಿ, ಗುಜರಾತಿಂದ ಹಿಡ್ಕೊಂಡು ಎಂಟೈರ್ ಆಂಧ್ರ ಕೋಸ್ಟಲ್ ರೀಜನ್ಸ್ ಎಲ್ಲವೂ ಸಮೃದ್ಧಿಯಾಗಿದೆ. ಐ ಅಗ್ರಿ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಇವತ್ತು ನೋಡುಗರಿಗೆ ಒಂದು ಅರ್ಥ ಆಗ್ಬಿಡುತ್ತೆ. ನಾನು ಹೇಳಿ ಮುಗಿಸೋಷ್ಟೊಳಗೆ ಕೋಸ್ಟಲ್ ರೀಜನ್ಗಳು ಬೆಳೆಯಕ್ಕೆ ಶುರುವಾಯಿತು. ಇದರಿಂದ ಏನಾಯಿತು, ಇಂಡಸ್ಟ್ರಿಗಳು ಬೇಕಾಗಿರೋದು, ಪೂರಕವಾದ ರಾ ಮೆಟೀರಿಯಲ್ ಬೇಕಾಗಿರೋದು, ಇಂಥ ಥರದ ಫ್ಯಾಕ್ಟ್ರಿಗಳು ಅದು ಕೂಡ ಈ ಕೋಸ್ಟಲ್ ರೀಜನ್ ಇಂಡಸ್ಟ್ರಿಗಳನ್ನಲ್ಲೇ ಡೆವಲಪ್ ಆಗೋಕ್ಕೆ ಶುರುವಾಯಿತು. ಓಕೆ. ಇದು ಎರಡನೇದು. ಸರ್ಕಾರದ ಪಾಲಿಸಿಗಳು ಅದೇ ಬಂತು. ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್, ಎರಡು ಪಾಲಿಸಿ ಸರ್ಕಾರಗಳದು. ಅವ್ರು ಯಾವುದು ಕೆಟ್ಟ ಉದ್ದೇಶದಿಂದ ಮಾಡಿಲ್ಲ. ಅವರ ಉದ್ದೇಶ ಏನಿತ್ತು ಅಂದರೆ, ಆಗ ನಮಗೆ ಪಾಕಿಸ್ತಾನದ ಮೇಲೆ ತುಂಬ ಪ್ರಾಬ್ಲಮ್ ಇದ್ದಿದ್ದರಿಂದ ಎಲ್ಲಿ ಜಗಳಕ್ಕೆ ಬಂದು ನಮ್ಮ ಫ್ಯಾಕ್ಟ್ರಿಗಳನ್ನು ನಾವು ಬಿಹಾರೋ, ಉತ್ತರ ಪ್ರದೇಶ, ಮಧ್ಯಪ್ರದೇಶನಲ್ಲೋ ಹಾಕಿದರೆ ಚೈನಾಯಿಂದ ಆಗಲಿ ಪಾಕಿಸ್ತಾನಿಂದ ಆಗಲಿ ದಾಳಿ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲ ಥರದ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಡಸ್ಟ್ರಿ ಎಲ್ಲ ಸೌತ್ ಇಂಡಿಯಾಲೇ ಹಾಕಿದ್ರು. ನೀವು HAL ತಗೊಳ್ಳಿ, BHEL ತಗೊಳ್ಳಿ, HMT ತಗೊಳ್ಳಿ, ಯಾವುದಾದ್ರು ತಗೊಳ್ಳಿ, ಮುಖ್ಯವಾದ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಏನಿದೆ, ಸ್ವಲ್ಪ ಸೇಲು ಅಂಥದ್ದು ಕೋಲ್ ಬೇಸ್ಡ್ ಅಲ್ಲೇ ರಾ ಮೆಟೀರಿಯಲ್ ಇದ್ದಿದ್ದರಿಂದ ಅದು ಎಲ್ಲ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳಿಗೆಲ್ಲ ಇಲ್ಲೇ ಬಂದು ಈಗಾಗಲೇ ಸುಭಿಕ್ಷವಾಗಿದ್ದವರು ನಾವು. ನಮಗೆ ಈ ಥರದ ಬಂದಾಗ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟು, ನಮ್ಮ ಇಂಡಸ್ಟ್ರಿಯಲೈಸೇಷನ್ನು, ಕಲಾಚಾರ ಬಂದು ದುಡ್ಡು ಓಡಾಡ್ತಿದ್ರಿಂದ ಓದುಗಳಿಗೆ ನಮ್ಮ ಸೌತ್ ಇಂಡಿಯನ್ಸು ಎಜುಕೇಷನ್ಗೆ, ಇಂಥದಕ್ಕೆ ಹೆಲ್ತ್ಗೆ, ಎಜುಕೇಷನ್ಗಳಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಸೊ ದಟ್ ಇಸ್ ಹೌ ಸೌತ್ ಇಂಡಿಯಾ ಬೆಳ್ಕೊಳ್ಳೋಕೆ ಶುರುವಾಯಿತು, ನಾರ್ತ್ ಇಂಡಿಯಾ ಹಿಮ್ಮಡಿಯಾಗೊಳಿಯೋಕ್ಕೆ ಶುರುವಾಯಿತು. ರೈಟ್ ಸರ್, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತೇನೆ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸಹಜವಾಗಿ ನಮ್ಮ ರಾಜಕೀಯ ನಾಯಕರು ಮಾತಾಡೋ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ತೆರಿಗೆ ವಿಚಾರಕ್ಕೆ ಬಂದಾಗ ಸೌತ್ ಇಂಡಿಯಾ ಅಥವಾ ನಾವು ಕರ್ನಾಟಕದ್ದೇ ಬರೋದಾದರೆ, ಕರ್ನಾಟಕದಿಂದ ಆದಾಯ ಕ್ರೋಢೀಕರಣ ಆಗುತ್ತೆ, ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರ ಅನ್ನೋದು ಅಲ್ಲಿರುವಂತಹ ರಾಜ್ಯಗಳನ್ನು, ವಿಶೇಷವಾಗಿ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಅಂಥ ರಾಜ್ಯಗಳನ್ನು ಬೆಳೆಸೋದಕ್ಕೆ ವಿನಿಯೋಗಿಸ್ತಿದ್ದೆ ಹೊರತು ರಿಟರ್ನ್ಸನ್ನು ನಾವು ಅಂದುಕೊಂಡ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಇವತ್ತು ನಾವು ಆರ್ಥಿಕತೆ ಕುರಿತಂತೆ ಮಾತಾಡ್ತಾ ಇದ್ದೀವಿ. ತೆರಿಗೆ ವಿಚಾರದ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸರ್, ಈಗ ನನಗೊಂದು ಬೇಸಿಕ್ ಇನ್ಫಾರ್ಮೇಷನ್ ಸಿಕ್ತು. ಹಾಗಾದರೆ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗಿದ್ದು? ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಯಿತು ಅಂದರೆ, ಇದುವರೆಗೂ ನಮ್ಮ ದೇಶದ ವಿಂಗಡಣೆ ಇವೆಲ್ಲ ಆಯಿತು. ಫಂಡಮೆಂಟಲಿ ಪೊಲಿಟಿಕಲಿ ಆಗಿದ್ದು 3 ಪ್ರಾಬ್ಲಮ್. ಒಂದು, ನಾರ್ತ್ ಈಸ್ಟನ್ನ ಚೈನಾ ಅವರು ನಮ್ಮದು ಅಂತ ಹೇಳ್ಕೊಂಬಂದಾಗ ನಮ್ಮ ಪೊಲಿಟಿಕಲ್ ವಿಲ್ಲು ನಾರ್ತ್ ಇಂಡಿಯಾ ಬಗ್ಗೆ ಗಮನನೇ ಕೊಡಕ್ಕೆ ಹೋಗಲಿಲ್ಲ. ಓಕೆ. ನಾರ್ತ್ ಈಸ್ಟ್ ಇವತ್ತು ನೀವು ಮುಖ್ಯವಾದ BJP ಅವರ ಈ ಕಮಿಷನ್ ಕೊಡ್ತಾ ಇರೋ ಮುಖ್ಯವಾದ ದುಡ್ಡು ನಾವು BJP ಉತ್ತರ ಪ್ರದೇಶ, ಬಿಹಾರ ನೋಡ್ತಿದ್ದೀವಿ. ನಾರ್ತ್ ಇಂಡಿಯಾ ಗೆಟ್ಸ್ ಅ ಲಾಟ್ ಆಫ್ ಮನಿ. ನಾರ್ತ್ ಈಸ್ಟ್ಗೆ ದುಡ್ಡೇ ಕೊಡ್ತಾ ಇರಲಿಲ್ಲ. ಈ ನಾರ್ತ್ ಈಸ್ಟನ್ನ ದುಡ್ಡು ಕೊಡ್ತಾ ಇಲ್ಲದೆ ಇರೋದ್ರಿಂದ ಇಟ್ ಬಿಕೇಮ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈ ಇನ್ಕಮ್, ದಟ್ ಮೀನ್ಸ್ ನಮ್ಮ ರಾಜ್ಯಗಳ ಡಿವಿಷನ್. ಇವಾಗ ಇದು ಯಾವಾಗ ಮಾಡಿದ್ರು ಅಂದ್ರೆ, ಯೂನಿಯನ್ ಆಫ್ ಸ್ಟೇಟ್ಸ್ ಇರೋದ್ರಿಂದ ಈ ಯೂನಿಯನ್ ಆಫ್ ಸ್ಟೇಟ್ಸ್ನ ನಾವು ಡಿವಿಷನ್ ಮಾಡಿದಾಗ ಹೇಗೆ ಮಾಡಿ ಈ ದುಡ್ಡುಗಳನ್ನು ಕ್ರೋಢೀಕರಿಸಿ ರಾಜ್ಯಗಳಿಗೆ ಹೇಗೆ ಹಂಚಬೇಕು ಅನ್ನೋದೊಂದು ಚರ್ಚೆ ಆಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಆ ಕಮಿಟಿ ಹೆಸರು ಫೈನಾನ್ಸ್ ಕಮಿಷನ್ ಅಂತ ಒಂದು ಕಮಿಟಿ. ಈ ಕಮಿಟಿಯ ಉದ್ದೇಶ ಏನು ಅಂದರೆ, ಸ್ಟೇಟ್ಗಳ ಡೆವಲಪ್ಮೆಂಟು ಅವರು 6 ಕ್ರೈಟೀರಿಯಾ ಇಟ್ಕೊಂಡಿದ್ದಾರೆ. ಆ 6 ಕ್ರೈಟೀರಿಯಾಗಳು ಏನು ಅಂದರೆ, ಇನ್ಕಮ್ ಡಿಸ್ಟ್ರಿಬ್ಯೂಷನ್ನು, ಪಾಪ್ಯುಲೇಷನ್ನು, ಡೆಮೋಗ್ರಾಫಿಕ್ ಪ್ರಿಫರೆನ್ಸಸ್ಸು, ಫಾರೆಸ್ಟ್ ಅಂಡ್ ಇಕಾಲಜಿ, ಟ್ಯಾಕ್ಸ್ ಫಿಸಿಕಲ್ ಎಫೆಕ್ಟ್ಸು ಮತ್ತೆ ಏರಿಯಾ. ಈ 6 ಏರಿಯಾನಲ್ಲಿ ಸ್ಟೇಟ್ಗಳನ್ನು ನಾವು ಯಾವ ರೀತಿ ಬೆಳೆದಿದೆ, ಯಾವ ಥರದ ನ್ಯಾಚುರಲ್ ರಿಸೋರ್ಸಸ್ ಇದೆ, ಯಾವ ಥರದ ಜನಗಳಿದ್ದಾರೆ, ಪಾಪ್ಯುಲೇಷನ್ ಏನಿದೆ, ಈ ಆಧಾರದ ಮೇಲೆ ಯಾರು ಕಮ್ಮಿ ಇದ್ದಾರೋ ಅವ್ರಿಗೆ ಜಾಸ್ತಿ ಕೊಡ್ತೀವಿ, ಯಾರಿಗೆ ಜಾಸ್ತಿ ಇದೆಯೋ ಅವರಿಗೆ ಕಮ್ಮಿ ಕೊಡ್ತೀವಿ ಅನ್ನೋ ಒಂದು ಸೂತ್ರಧಾರ ಪಾಲಿಸಿನ ಮಾಡ್ಕೊಂಡ್ಬಂದ್ರು. ಇದು ಅಪ್ ಟು 1971 ವರೆಗೂ ಏನು ತಾಪತ್ರಯ ಇರಲಿಲ್ಲ.
ಯಾಕೆಂದ್ರೆ ತಾವು ಮಾತಾಡ್ತಾ ಇದ್ದಾಗ ಎಲ್ಲ ಚೆನ್ನಾಗಿತ್ತು, ಎಲ್ಲ ಒಂದೇ ಥರ ಇದ್ವು, ನಡ್ಕೊಂಡು ಹೋಗ್ತಿತ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯಿತು ಅಂದರೆ ನಮ್ಮ ದೇಶದಲ್ಲಿ ಒಂದು 15ರಿಂದ 20 ಸಿಟಿಗಳನ್ನು ನಾವು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಮುಂಬೈ ಆಗಲಿ, ಹೈದರಾಬಾದ್ ಆಗಲಿ, ಬ್ಯಾಂಗ್ಳೂರ್ ಆಗಲಿ, ಚೆನ್ನೈ, ಈ ಥರ. ಇದೇನಾಗಕ್ಕೆ ಶುರುವಾಯಿತು ಅಂದರೆ ಆ ರಾಜ್ಯಗಳ 55% ದುಡ್ಡುಗಳನ್ನು ಕೊಂಚಕ್ಕೆ ಶುರು ಮಾಡಿಬಿಡ್ತು. 55-60% ದುಡ್ಡುಗಳ ಆದಾಯ ಶುರುವಾಯಿತು. ಅಂದರೆ ಪರ್ಟಿಕ್ಯುಲರ್ ಸಿಟೀಸಲ್ಲಿ ಇದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ HUL ಅವರದು, ಹಿಂದೂಸ್ತಾನ್ ಯೂನಿಲಿವರ್ ಅವರದು ಆಫೀಸ್ ಬಾಂಬೆಲಿದೆ. ಸೊ ಎಲ್ಲ ಆದಾಯ ತೆರಿಗೆ ಇಂಡಿಯಾನಲ್ಲಿ ಏನೇ ಬಂದರೂ ಬಾಂಬೆಗೆ ಹೋಗುತ್ತೆ. ಇವಾಗ ಏನಂದ್ರೆ ಬಾಂಬೆಗೆ ಬಂದಿರೋ ದುಡ್ಡು ಬಾಂಬೆದ ಅಲ್ಲ, ಕರ್ನಾಟಕದಲ್ಲಿರೋದು, ಬಿಹಾರದಲ್ಲಿರೋ, ರಾಜಸ್ಥಾನದಲ್ಲಿರೋನು ಒಬ್ಬ ಸಾಮಾನ್ಯಿಕ ಅವನು ಸೋಪ್ ಯೂಸ್ ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಐ ಗಾಟ್ ಇಟ್. ಸೊ ಆದ್ರಿಂದ ಇದು ಬಾಂಬೆ ತೆರಿಗೆ ಅಲ್ಲ, ಗೊತ್ತಾಯ್ತು. ಆ ಥರದ್ರಿಂದ ಸೆಂಟ್ರಲ್ಲಾದಾಗ ಇದ್ರದ್ದು ಒಂದು ಪ್ರಾಬ್ಲಮ್ ಆಯಿತು. ಈ ಪ್ರಾಬ್ಲಮ್ ಒಂದು ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಏನಾಯಿತು ಅಂದರೆ 1971 ಸೆನ್ಸಸ್ನಲ್ಲಿ ಏನಾಯಿತು ಅಂದರೆ ಪಾಪ್ಯುಲೇಷನ್ನ ಏರ್ಪೇರುಗಳು ಜಾಸ್ತಿ ಆಯಿತು. ಇಡೀ ದೇಶದ ಪಾಪ್ಯುಲೇಷನ್ 35% ಜಾಸ್ತಿ ಆಗೋಯ್ತು. 35% ಜಾಸ್ತಿ ಆಗೋಯ್ತು. ಆವಾಗಲೇ ಇಂದಿರಾ ಗಾಂಧಿ ಅವರು ಬಂದು ನಮ್ಮ ದೇಶ ಇಷ್ಟು ಪಾಪ್ಯುಲೇಷನ್ ಆದ್ರೆ ಆಗಲ್ಲ, ಒಂದು ಮನೆಗೆ 2 ಮಕ್ಕಳು, ಅದು ಇದು ಅಂತ ಹೇಳಿ ಸ್ಟೇಟ್ಗಳಿಗೆಲ್ಲ ಒಂದು ಗೈಡ್ಲೈನ್ಸ್ ಕಳಿಸಿದ್ರು. ನಿಮ್ಮ ಮನೆಯಲ್ಲಿ ಅವಾಗಲೇ ನಸ್ಬಂದಿ ಮಾಡಿಸ್ಕೊಳ್ಳಿ, ಪಾಪ್ಯುಲೇಷನ್ ಕಮ್ಮಿ ಮಾಡಿ ಅಂತ ಮಾಡಿದರು. ನಾವು ಸುಭಿಕ್ಷವಾಗಿದ್ದರಿಂದ ನಾವು ಅದರ ಮುಂದಾಲೋಚನೆ ತಗೊಂಡು ನಾವು ಸೌತ್ ಇಂಡಿಯಾನಲ್ಲಿ ಮಕ್ಕಳು ಮಾಡ್ಕೊಳ್ಳೋದು ಕಮ್ಮಿ ಆಯಿತು. ಬಟ್ ನಾರ್ತ್ ಇಂಡಿಯಾಲಿ ಏನಾಗೋಕ್ಕೆ ಶುರುವಾಯಿತು ಅಂದರೆ ಪಾಪ್ಯುಲೇಷನ್ ಕಂಟ್ರೋಲ್ ಆಗಲಿಲ್ಲ, ಯಾಕೆಂದ್ರೆ ಅಲ್ಲಿ ಜನನೂ ಜಾಸ್ತಿ. ಅದಕ್ಕೆ ಏನಾಯಿತು, 2000 ಅದಕ್ಕೆ ಜನಗಳಿಗೆಲ್ಲ ಆತಂಕ ಬಂತು. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಇರೋರಿಗೆ ದುಡ್ಡು ಜಾಸ್ತಿ ಹೊಟ್ಟೋಗುತ್ತಾ, ನಮ್ದು ಏನಾಗುತ್ತೆ ಅಂದಾಗ ಆಗ ಇಂದಿರಾ ಗಾಂಧಿಯವರು ಒಂದು ರೂಲ್ಸ್ ಹಾಕಿದರು. ಯಾವುದೇ ರೀತಿಯಾದ ಫೆಸಿಲಿಟಿ ಕೊಡೋದಕ್ಕೆ ಈ ಫೈನಾನ್ಸ್ ಕಮಿಷನ್ಗೆ 1971ನಲ್ಲಿರೋ ನಡೆಸಿರೋ ಸೆನ್ಸಸ್ಸೇ ಬೇಸ್ ಆಗುತ್ತೆ, ಬೇರೆ ಯಾವುದೂ ಆಗಲ್ಲ ಅಂದರು. ಅದೇ ಮಾನದಂಡನೇ ಆಗುತ್ತೆ ಅಂತ. ಸೊ ಅದು ಅವಾಗೇನಾಯಿತು, 1997 2000ವರೆಗೂ ಏನು ತಾಪತ್ರೆ ಆಗಲಿಲ್ಲ. ಅವಾಗ ಅವ್ರವ್ರಿಗೆ ಬರ್ತಿತ್ತು, ಜಾಸ್ತಿ ಬರ್ತಿತ್ತು, ಕಮ್ಮಿ ಬರ್ತಿತ್ತು, ಹೋಗ್ತಿತ್ತು. ಇವಾಗ ಅರ್ಥ ಆಗುತ್ತೆ 4ರಿಂದ 3, 6 ಯಾಕೆ ಬರುತ್ತೆ ಅಂತ. ಈಗ ಏನಾಯಿತು, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಂದಾಗ ಅವರೇನಂದ್ರು, ಎಲ್ಲದಕ್ಕೂ ನಾವು 2011 ಸೆನ್ಸಸ್ ನಾವು ಮಾಡಿಸಿದ್ದೀವಿ, ನಾವು ಈ 2011 ಸೆನ್ಸಸ್ ಪ್ರಕಾರ ಎಲ್ಲದನ್ನು ನಾವು ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಬಂದಿದ್ದ ತಾಪತ್ರಯ ಏನು ಅಂತ ಹೇಳ್ತೀನಿ. ಹೌದು ಸರ್, ಈಗ 2011 ಆ ಪಾಲಿಸಿ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು. ಸೆನ್ಸಸ್ 2011 ಒಂದು ಸೆನ್ಸಸ್ ಮಾಡಿದ್ರು. ಈ 2011 ಮಾಡಿರೋ ಸೆನ್ಸಸ್ ಪ್ರಕಾರ ಏನಾಯ್ತು ಅಂದ್ರೆ ಉತ್ತರ ಪ್ರದೇಶದಲ್ಲಿ 130% ಪಾಪ್ಯುಲೇಷನ್ ಜಾಸ್ತಿ ಆಯ್ತು. ಅದೀಗಾಗಲೇ ದೊಡ್ಡದೇ, ಆಲ್ಮೋಸ್ಟ್ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ 3 ಸೇರಿದ್ರೆ ಎಷ್ಟು ದೊಡ್ಡ ರಾಜ್ಯನೋ ಅಷ್ಟು ದೊಡ್ಡ ರಾಜ್ಯ. ಅದರಲ್ಲಿ 130% ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಕೇರಳ ನಮ್ಮಂಥ ದೇಶದಲ್ಲಿ 56%, 58%, 54% ಆಯಿತು, ಜಾಸ್ತಿ ಆಯಿತು. ಇದರಿಂದ ಏನಾಯಿತು, ಪಾಪ್ಯುಲೇಷನ್ ಬಿಕೇಮ್ ಮುಖ್ಯವಾದ ಫ್ಯಾಕ್ಟರು ದುಡ್ಡುಗಳ ವಿಂಗಡಣೆ ಆಗೋದಕ್ಕೆ ಮೂಲ ಸೂತ್ರ ಆಗೋಯ್ತು. ಜನಸಂಖ್ಯೆ ಆಧಾರದಲ್ಲಿ ತೆರಿಗೆ ವಿಂಗಡಣೆ ಆಗೋಯ್ತು. ಹೀಗಾದಾಗ ಏನಾಗೋಯ್ತು, ದುಡ್ಡುಗಳು ಅವರುಗಳಿಗೆ ಜಾಸ್ತಿ ಹೋಗೋಕ್ಕೆ ಶುರುವಾಯಿತು, ನಮಗೆ ಕಮ್ಮಿ ಬರೋಕ್ಕೆ ಶುರುವಾಯಿತು. ಇದು ಒಂದು ಮಾನದಂಡ. ಇದನ್ನ ನಮ್ಮ ಸೌತ್ ಇಂಡಿಯಾನಲ್ಲಿರೋ ಇವಾಗ ಎಲ್ಲ ರಾಜ್ಯದ 4 ರಾಜ್ಯದವರು 6 ಮಾನದಂಡದಲ್ಲಿ ಪಾಪ್ಯುಲೇಷನ್ ಅನ್ನೋ ಮಾನದಂಡ ತೆಗೀರಿ ಅಂತ ಇವ್ರ ಆರ್ಗ್ಯುಮೆಂಟ್. ಇವ್ರು ಹೇಳೋದು ಕರೆಕ್ಟ್ ಇದೆ, ಅದು ಆಮೇಲೆ ಬರೋಣ. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ. ಗೊತ್ತಾಯ್ತು ಸೂಪರ್. ಸೊ ಇದರಲ್ಲಿ ನಮಗೆ ಕಳ್ಕೊಂಡಿರೋದು ಎಷ್ಟಾಗುತ್ತೆ ಅಂದರೆ, ನಮ್ಮ ಕರ್ನಾಟಕದವರು ಒಂದು 9,000 ಕೋಟಿ, ಆಂಧ್ರ ಪ್ರದೇಶದವರು ಒಂದು 24,000 ಕೋಟಿ, ಕೇರಳ ಅವರು ಒಂದು 20,300 ಕೋಟಿ, ತಮಿಳುನಾಡು ಒಂದು 22,500 ಕೋಟಿ, ಉತ್ತರ ಪ್ರದೇಶ ಎಕ್ಸ್ಟ್ರಾ ಗಳಿಸ್ಕೊಂಡಿರೋದು 35,000 ಕೋಟಿ, ಬಿಹಾರ ಒಂದು 32,000 ಕೋಟಿ. ಅಷ್ಟೇ ಅಲ್ದಿರ ನಮ್ಮ ರಾಜ್ಯಕ್ಕೆ ಬರೋ ದುಡ್ಡಲ್ಲಿ 100 ರೂಪಾಯಿ ಇಟ್ಕೊಳ್ಳೋಣ. 100 ರೂಪಾಯಿ ನಾವು ಸೆಂಟ್ರಿಗೆ ಕೊಟ್ಟರೆ ನಮಗೆ ಬರ್ತಿರೋದೇ 13 ರೂಪಾಯಿ 90 ಪೈಸಾ. ಅದೇ ಉತ್ತರ ಪ್ರದೇಶಿಗೆ 333 ರೂಪಾಯಿಗೆ ಹೋಗ್ತಾ ಇದೆ. ಅದೇ ಬಿಹಾರ ಅವರಿಗೆ 922 ರೂಪೀಸ್ 100 ರೂಪಾಯಿಗೆ ಹೋಗ್ತಾ ಇದೆ. ಅದು ಏನಕ್ಕೆ ಹೋಗ್ತಾ ಇದೆ ನಾನು ಹೇಳ್ತೀನಿ. ಇನ್ನು ಸೂಕ್ಷ್ಮವಾದ್ದು ಯಾರು ಮಾತಾಡದೇ ಇರೋದು ಇಲ್ಲಿ ನೋಡಿ. ನಮ್ಮ ನಾಗಾಲ್ಯಾಂಡ್ಗೆ 125 ರೂಪಾಯಿ, ನಮ್ಮ ಸಿಕ್ಕಿಂಗೆ 651 ರೂಪಾಯಿ, ನಮ್ಮ ಅರುಣಾಚಲ್ ಇದಕ್ಕೆ ಅಸ್ಸಾಂಗೆ 335 ರೂಪಾಯಿ, ನಮ್ಮ ಟ್ರಾವೆಲ್ ಕೋಡ್ಗೆ 1077 ರೂಪಾಯಿ ದುಡ್ಡು ಹೋಗ್ತಿದೆ. ಸೊ
ಈ ಕಮಿಷನ್ನಿನ ಉದ್ದೇಶ ಏನು? ಈ ಕಮಿಷನ್ ಏನು ಹೇಳ್ತಾ ಇದೆ ಅಂದರೆ, ಯಾರ್ಯಾರು ಎಕನಾಮಿಕಲಿ, ಲಿಟ್ರಸಿ, ಹೆಲ್ತು, ಜಾಗ್ರಫಿಕಲಿ ವೀಕ್ ಇದ್ದಾರೋ ಇವ್ರುಗಳಿಗೆಲ್ಲದನ್ನು ಡೆವಲಪ್ ಮಾಡೋದಕ್ಕೆ ಡೆವಲಪ್ಡ್ ಅವರಿಂದ ಅಲ್ಲಿಗೆ ನಾವು ಕೊಡ್ತೀವಿ. ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ನೀವು ಹೇಳೋ ಕಾನ್ಸೆಪ್ಟ್ ಅಲ್ಲಿ ಯೋಚನೆ ಮಾಡಿದ್ರೆ ಅದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ಶ್ರೀಮಂತರ ಹತ್ರ ಟ್ಯಾಕ್ಸ್ ಇಟ್ಕೊಂಡ್ಬಿಟ್ಟು ಬಡವರ ಹತ್ರ ಯಾರಿಗೆ ಇರೋದು ಅವರಿಗೆ ರೇಷನ್ನು, BPL, ಮನೆ ಕಟ್ಟಿಸ್ಕೊಡೋದು ಅಂತ ಹೇಗೆ ಜನಗಳ ಲೆವೆಲ್ ಅಲ್ಲಿ ಮಾಡ್ತಿದಾರೋ ಅದೇ ರೀತಿ ಈಗ ಸ್ಟೇಟ್ಗಳ ಲೆವೆಲ್ ಅಲ್ಲಿ ಮಾಡ್ತಿದ್ದಾರೆ. ಅಷ್ಟೇ, ಇನ್ನೇನು ದೊಡ್ಡದಲ್ಲ. ಇವಾಗ ನಿಮ್ಮ ಹತ್ರ ಟ್ಯಾಕ್ಸ್ ಗಳಿಸ್ಕೊಂಡು ರೈತರ ಹತ್ರ ಮತ್ತೆ ಪಾಪ ಯಾರಿಗೆ ಕಮ್ಮಿ ದುಡ್ಡು ಮಾಡ್ತಿದಾರೋ ಅವ್ರಿಗೆಲ್ಲ ಕೊಡೋತಿರತ್ರ ಸ್ಟೇಟ್ಗಳಲ್ಲಿ ಯಾವುದು ಪ್ರಾಸ್ಪರಸ್ ಸ್ಟೇಟ್ ಇದೆಯೋ ಅದಕ್ಕೆ ಕೊಡ್ತಿದ್ದಾರೆ. ರೈಟ್, ದಟ್ ಇಸ್ ದ ಸೇಮ್ ಫಿನೋಮಿನಾ. ನಾವು ಅದೇ ಮೂವ್ ಆಗ್ತಿರೋದು, ಅದೇ ತರ ಮಾಡ್ತಿರೋದು. ರೈಟ್. ಇಲ್ಲಿ ತಾಪತ್ರಯಗಳಿಗೇನು? ಇದರಿಂದ 3 ತರ ತಾಪತ್ರಯ. ಒಂದು ತಾಪತ್ರಯ ಅನ್ನೋದಕ್ಕಿಂತ ಇದರದ ಲಾಜಿಕ್ ಹೇಳ್ತೀನಿ ಬರೋದಕ್ಕೆ. ಉತ್ತರ ಪ್ರದೇಶ, ರಾಜಸ್ಥಾನದಲ್ಲೆಲ್ಲ ಈಗಲೂ ಕೂಡ ದೇರ್ ಇನ್ಕಮ್ ಇಸ್ ವೆರಿ ಲೋ. ಅವರ ಆರ್ಗ್ಯುಮೆಂಟ್ ಏನು ಅಂದರೆ, ಇವತ್ತು ಸೌತ್ ಇಂಡಿಯಾ ಇಷ್ಟು ಸುಭಿಕ್ಷವಾಗಬೇಕು ಅಂತ ಹೇಳಿದರೆ ಗವರ್ನಮೆಂಟ್ ಪಾಲಿಸೀಸು. 1939ನಲ್ಲಿ ಒಂದು ಸಮಥಿಂಗ್ ಕಾಲ್ಡ್ ವಿ ಡಿಡ್ ಸಮ್ ಮೈನಿಂಗ್ ಪಾಲಿಸಿ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ದ ನೇಮ್, ಬರ್ಕೊಂಡಿದ್ದೇನೆ. ಫ್ರೈಟ್ ಎವ್ಯಾಲ್ಯೂಯೇಷನ್ ಪಾಲಿಸಿ. ಓಕೆ, ಇದ್ರ ಪ್ರಕಾರ ಏನು ಮಾಡಿದರು ಅಂದರೆ, ಯಾವ ದೇಶದಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇರುತ್ತೋ, ಸ್ಟೇಟಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇರುತ್ತೋ ಅಲ್ಲಿಂದ ಬೇರೆ ಸ್ಟೇಟ್ಗೆ ಹೋದಾಗ ಸಬ್ಸಿಡಿಯಲ್ಲಿ ಕಳಿಸ್ಬೇಕು ಅಂತ ಗವರ್ನಮೆಂಟ್ ಒಂದು ಪಾಲಿಸಿ ಮಾಡಿದ್ರು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದ್ದಿದ್ದೆಲ್ಲ ಸೌತ್ ಇಂಡಿಯಾಲಿ, ನಾರ್ತ್ ಇಂಡಿಯಾನಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇತ್ತು. ಅಲ್ಲಿಂದ ಇಲ್ಲಿಗೆ ಬಂದಾಗ ಆದಾಯದಿಲ್ದಿರ ಸಬ್ಸಿಡಿಯಲ್ಲಿ ಕೊಟ್ಟರು, ಆದ್ರಿಂದ ನಿಮ್ಮ ಸೌತ್ ಇಂಡಿಯಾಗಳು ಬೆಳೀತು ಅಂತ ಒಂದು ಆರ್ಗ್ಯುಮೆಂಟ್. ಸ್ವಲ್ಪ ಜನ ಹೇಳ್ತಾರೆ ಅದರಿಂದ ಏನು ತುಂಬಾ ಬೆಳೆದಿಲ್ಲ ಅಂತ ಹೇಳ್ತಾರೆ. ಇದು ಒನ್ ಆಫ್ ದ ಕಾರಣ. ಬಟ್ ಪ್ರಮಾಣ ಇದೆ. ಸೊ ಹೀಗಿದೆ. ಹೀಗೆಗಳಾಗಿರೋದ್ರಿಂದ ಆ ಕಡೆ ಪಾಪ್ಯುಲೇಷನ್ನು ಜಾಸ್ತಿ, ಡೆವಲಪ್ಮೆಂಟು ಆಗದಿರಾ ಈ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇಂದ ಎಲ್ಲ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳು ನಮ್ಮ ಸೌತ್ ಇಂಡಿಯಾಗೆ ಬಂದು, ಮತ್ತೆ ಸೌತ್ ಇಂಡಿಯಾ ಮೊದಲಿಂದಾನೇ ಸುಭಿಕ್ಷವಾಗಿದ್ದು ನಾಲೆಡ್ಜ್ ವೈಸ್ ಎಲ್ಲ ಚೆನ್ನಾಗಿದ್ದರಿಂದ ಏನಾಗೋಯ್ತು, ಸೌತ್ ಇಂಡಿಯಾ ಇದು ಮಾಡ್ತಾರೆ. ಇವತ್ತು ನಿಮಗೊಂದು ಅಚ್ಚರಿಯಾದ ಒಂದು ವಿಷಯ ಹೇಳ್ತೀನಿ ಕೇಳಿ. 20% ಆಫ್ ದ ಪಾಪ್ಯುಲೇಷನ್ ನಮ್ದು, ಬರೀ ನಾವು 20%, 30% ಆಫ್ ದ ಇಂಡಿಯಾಸ್ ರೆವೆನ್ಯೂ ನಾವು ಕೊಡ್ತೀವಿ. ಅಷ್ಟೇ ಅಲ್ಲದಿರ ನಮ್ಮ 4 ಸ್ಟೇಟಿನ ಟೋಟಲ್ ರೆಮಿಟೆನ್ಸ್ ಇಸ್ 48%. ಸೂಪರ್ ಸರ್. ಅಲ್ಲ, ಅದು ಹೆಮ್ಮೆ ಬಿಡಿ, ಹೆಮ್ಮೆ. ಅಷ್ಟು ನಮ್ಮ 4 ಸೌತ್ ಇಂಡಿಯನ್ ಸ್ಟೇಟು 48% ಆಫ್ ದ ಟೋಟಲ್ ರೆವೆನ್ಯೂ ರೆಮಿಟೆನ್ಸ್ ನಾವು ಸೆಂಟ್ರ್ ಕೊಡ್ತೀವಿ. ಬೇರೆ ಎಲ್ಲಾ ದೇಶ ಸೇರಿ ಕೂಡ ಅನದರ್ 52% ರೆಮಿಟೆನ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಡಿಫರೆನ್ಸ್ ಇರೋದು. ಈ ಡಿಫರೆನ್ಸು ಇದು ಇಲ್ಲಿವರೆಗೂ ಬಂದಿರೋ. ಈಗ ಆರ್ಗ್ಯುಮೆಂಟ್ಸ್ ನೋಡಿ, ಸೆಂಟ್ರ್ ಏನು ಹೇಳ್ತಾ ಇದೆ ಅಂದರೆ, ಹೆಲ್ತ್ ವೈಸು ನಮ್ಮ ಸೌತ್ ಕೇರಳ, ಇಡೀ ಸೌತ್ ಕೇರಳನ ಫೈಬರ್ ನೆಟ್ ಕನೆಕ್ಷನ್ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಓದಿಸ್ಬೇಕು ಅಂತ, ಹೈಯೆಸ್ಟ್ ಲಿಟ್ರಸಿ ರೇಟ್ ಕೊಡಬೇಕು ಅಂತ, ಹೈಯೆಸ್ಟ್ ಎಜುಕೇಷನ್ನು ಮತ್ತು ಎಜುಕೇಷ್ನಲ್ ಪಾಲಿಸೀಸು ಮತ್ತು ಹೆಲ್ತು ನಮ್ಮ 4 ಸ್ಟೇಟ್ಗಳು ಪೂರ್ತಿ ಇಂಡಿಯಾದಲ್ಲಿ ನೋಡಿದರೆ ನಾವು ಟಾಪ್ 10 ಬರ್ತೀವಿ. ಅಲ್ಟಿಮೇಟ್ ತುಂಬ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಬಂದಿದೆ. ಅದೇ ನಾರ್ತ್ ಇಂಡಿಯಾ ತಿರುಗಿ ನೋಡಿದರೆ ಉತ್ತರ ಪ್ರದೇಶ, ಬಿಹಾರ, ನಾರ್ತ್ ಈಸ್ಟು ತುಂಬ ಕೆಳಮಟ್ಟಕ್ಕೆ ಲೀಸ್ಟ್ ಏನು ಡೆವಲಪ್ಡ್ ಅಂತ ಬರ್ತಾ ಇದೆ. ಹೀಗಾಗಿ ಏನಾಗಿದೆ, ಈ ರಾಜ್ಯಗಳನ್ನ ಬೆಳೆಸಬೇಕು ಅನ್ನೋದು ಸೆಂಟ್ರಲ್ ಗವರ್ನಮೆಂಟಿನ ಮನೋಭಾವ. ಓಕೆ, ಯಾಕೆಂದ್ರೆ ಇಷ್ಟು ವರ್ಷ ಇದೆ. ಮತ್ತೆ ನಾರ್ತ್ ಒಂದು ಸಣ್ಣ ಪಾಸ್ ಮಾಡ್ತೀನಿ ಸರ್. ಅದನ್ನ ಈಗ ಕಳೆದ 10 ವರ್ಷದಿಂದ ಆಗ್ತಿದೆಯಾ, ಅದಕ್ಕೂ ಮುಂಚಿಂದನೂ ಆಗ್ತಿದೆ? ದಟ್ ಇಸ್ ವಾಟ್ ಐ ಗಾಟ್ ಕ್ಲಾರಿಟಿ. ಫೈನಾನ್ಸ್ ಕಮಿಷನ್ ಅಂತ ಮಾಡಿರೋದು ಮೊದಲಿಂದಾನೂ ನಮಗೆ ಕಮ್ಮಿ ಬರ್ತಾನೆ ಇದೆ. ಈಗ ಯಾತಕ್ಕೆ ಈ ವಿಷಯ ಜಾಸ್ತಿ ಬರ್ತಿದೆ ಅಂದ್ರೆ, ನಮ್ಮ ಅಮೌಂಟ್ ಕಮ್ಮಿ ಆಗ್ತಿದೆ, ಪ್ರಮಾಣ ಕಮ್ಮಿ ಆಗ್ತಿದೆ. ಆದ್ರೆ ನಮಗೆ ಬೇರೆ ಕಡೆಯಿಂದ ತುಂಬಾ ಆದಾಯ ಇದೆ. ನಮ್ದು GST ಆದಾಯ ಚೆನ್ನಾಗಿದೆ, ಅಬಕಾರಿ ಚೆನ್ನಾಗಿದೆ, ನಮ್ದು ಸ್ಟಾಂಪ್ ಡ್ಯೂಟಿ ಚೆನ್ನಾಗಿದೆ, ನಮ್ದು ಸ್ಟೇಟ್ಗಳ ಆಲ್ಟರ್ನೇಟಿವ್ ಇನ್ಕಮ್ ಆಫ್ ಸ್ಟೇಟ್ ಇಸ್ ನೈಸ್. ಇದರಿಂದ ದುಡ್ಡು ಹೋದ್ರು ಕೂಡ, ಯಾಕೆಂದ್ರೆ ಆ ಸ್ಟೇಟ್ಗಳ ಅದು ಕಮ್ಮಿ, ಅವ್ರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಕಮ್ಮಿ ಇದೆ. ಸೊ ಇದು
ಮುಖ್ಯವಾಗಿ ನಡೆದಿರೋ ಫಂಡಮೆಂಟಲ್ ಡಿಫ್ರೆನ್ಸ್. ಇವಾಗ 2 ಆರ್ಗ್ಯುಮೆಂಟ್ ನೋಡ್ಬಿಡೋಣ. ಸೌತ್ ಇಂಡಿಯಾ ಏನು ಹೇಳ್ತಾ ಇದೆ ಅಂದರೆ, ನೋಡಪ್ಪ ನಾವು ಕೊಡ್ತಾ ಇರೋ ದುಡ್ಡಲ್ಲಿ ಕೇವಲ 13 ರೂಪಾಯಿ 90 ಪೈಸಾ, ಇವ್ರಿಗೆ ತಮಿಳ್ನಾಡು ಅವ್ರಿಗೆ 29 ರೂಪಾಯಿ 90 ಪೈಸಾ, ಹೌದು 29 ರೂಪಾಯಿ 70 ಪೈಸಾ ಅವ್ರಿಗೆ ಕೊಡ್ತಿರೋದು, ಇನ್ನೊಬ್ರು 34 ರೂಪಾಯಿ ಅದು ಇದು ಕೊಡ್ತಾ ಇದ್ದೀರಾ. ನಮ್ಮ ಪಾಲನ್ನು ನೀವು ಜಾಸ್ತಿ ಕೊಡಿ, ಪಾಪ್ಯುಲೇಷನ್ ಅನ್ನೋ ಫ್ಯಾಕ್ಟರ್ನ ತೆಗೆದುಬಿಡಿ. ಈ ಪಾಪ್ಯುಲೇಷನ್ ಅನ್ನೋ ಫ್ಯಾಕ್ಟ್ರು ಒಂದು ಇದು ಹ್ಯಾಸ್ ಅ ರಿಪಲ್ ಎಫೆಕ್ಟ್. ರಿಪಲ್ ಎಫೆಕ್ಟ್ ಅಂದರೆ ಇದು ತುಂಬ ಪ್ರಾಬ್ಲಮ್ ಒಳಗೊಂಡುತ್ತೆ. ಕಾರಣ ಏನು ಅಂದರೆ, ನಾವು ಇವತ್ತು ನಮ್ಮ ಪಾರ್ಲಿಮೆಂಟ್ನ ಡಿವೈಡ್ ಮಾಡಿರೋದು 1971 ಸೆನ್ಸಸ್ ಪ್ರಕಾರ. ಈಗ 2011 ಸೆನ್ಸಸ್ ಪ್ರಕಾರ ನಾವು ಡಿವಿಷನ್ ಮಾಡಿದರೆ ನಮ್ಮ ಪಾರ್ಲಿಮೆಂಟು ಆಲ್ಮೋಸ್ಟ್ 1000 ಸೀಟಿಗೆ ಬರುತ್ತೆ. ಈ 1000 ಸೀಟ್ನಲ್ಲಿ ಮೇಜರ್ ಆಗಿರೋ ಸೀಟ್ಗಳಿಗೆಲ್ಲ ನಾರ್ತ್ ಇಂಡಿಯಾ, ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾಗೆ ಹೋಗುತ್ತೆ ಹೊರತು ಸೌತ್ ಇಂಡಿಯಾಗೆ ಯಾವುದು ಜಾಸ್ತಿ ಸೀಟ್ಗಳೇ ಬರಲ್ಲ. ಯಾಕೆ ಅಂದರೆ ನಮ್ಮ ಪಾಪ್ಯುಲೇಷನ್ ಮೋರ್ ಆರ್ ಲೆಸ್ ಅಷ್ಟೇ ಓಡಾಡ್ತಿದೆ. ರೈಟ್, ಗೊತ್ತಾಯ್ತು ಸರ್, ಗೊತ್ತಾಯ್ತು. ಹಾಂ, ರೈಟ್. ಅದ್ರ ಇನ್ನೊಂದು ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಆರ್ಥಿಕ ತಜ್ಞರಾಗಿರುವಂತಹ ವಸಂತ ಹೆಗ್ಡೆ ಸರ್ ಭಾಗಿಯಾಗಿದ್ದಾರೆ, ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸರ್, ಈಗ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲೂ ಸೇರಿದ ಹಾಗೆ ಹಲವಾರು ಸಂದರ್ಭಗಳಲ್ಲಿ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆಗೆ ನಾವು ಒಳಗಾಗ್ತಾ ಇದ್ದೀವಿ, ನಾವು ಕೊಡ್ತಿರೋದು ಅತಿ ಹೆಚ್ಚು ಟ್ಯಾಕ್ಸ್, ಬಟ್ ರಿಟರ್ನ್ಸ್ ಅನ್ನೋದು ಅತಿ ಕಡಿಮೆ ಆಗಿದೆ ಅಂತ ಹೇಳಿ. ಸರ್, ಏನು ಹೇಳ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ? ಅಲ್ಲ, ಇದು ಒಂದು ಡಿಬೇಟಬಲ್ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಸೊ ಇದೇನಂದ್ರೆ, ನಮ್ಮ ಕರ್ನಾಟಕದ ಬೇಡಿಕೆನೂ ಸರಿನೇ ಇದೆ. ಬಿಕಾಸ್ ಏನಾಗಿದೆ ಅಂದ್ರೆ ಈಗ ನೀವು ಈಗ ನಾವೀಗ 15ನೇ ಹಣಕಾಸು ಆಯೋಗ ಅಂತ ಏನೀಗ ಒಂದು ರಚಿಸಿದ್ದಾರೆ. ಅದಕ್ಕೆ ನಮ್ಮ ಅರವಿಂದ್ ಪಾಣಗರಿ ಅವರು ಅಧ್ಯಕ್ಷ ಅಂತ ಮಾಡಿದ್ದಾರೆ. ಸೊ ಇದ್ರಲ್ಲಿ ಕರ್ನಾಟಕದ ಏನು ಒಂದು ಆತಂಕ ಕನ್ಸರ್ನ್ ಅಂದ್ರೆ, ಈಗ ನೋಡಿ 14ಕ್ಕೆ ನಾವು ಹಣಕಾಸು ಆಯೋಗ 14 ಕಂಪೇರ್ ಮಾಡಿದ್ರೆ ನಮ್ದು ಕರ್ನಾಟಕದ್ದು ಪಾಲು ಎಷ್ಟಿತ್ತು? 4.7% ಇತ್ತು. ಸೊ 15ರಲ್ಲಿ ಏನಾಯ್ತು? 3.6% ಅಷ್ಟು ಇಳಿತು. ಅಂದ್ರೆ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಆಕ್ಚುಲಿ ಈಗ ನೀವು GST ಸಂಗ್ರಹ ಆಗ್ಲಿ ಅಥವಾ ಬೇರೆ ಇದ್ರಲ್ಲೇ ಆಗ್ಲಿ, ಕರ್ನಾಟಕ ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಟ್ಸ್ ಅಂತಾರಲ್ಲ. ಸೊ ಅದರಿಂದ ನಾವು ಜಾಸ್ತಿ ಇವಾಗ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಸೆಂಟ್ರಲ್ ಇದಕ್ಕೆ, ನಾವು ಕ್ಷೇತ್ರಕ್ಕೆ ಪೂಲ್ಗೆ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಶೇರು. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ನಿಮ್ಗೆ ಬೇರೆ ರಾಜ್ಯದಿಂದ ವಲಸಿಗರು ಅಂದ್ರೆ ಅಭಿವೃದ್ಧಿ ಹೊಂದದೇ ಇರುವಂತ ರಾಜ್ಯಗಳಿಂದ ಬರ್ತಾ ಇದಾರಲ್ಲ ಇಲ್ಲಿ, ಸೊ ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಕರ್ನಾಟಕ ದೇಶದ GDPಗೆ ತುಂಬಾ ನಾವು ಅಂದ್ರೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಹೌದು, ಅದರಿಂದ ನಮ್ದು ಪಾಲು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಸರ್ಕಾರ, ಸೆಂಟ್ರಲ್ ಅಂದ್ರೆ ಕೇಂದ್ರ ಸರ್ಕಾರದವರು ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಂದು ಮನೆ ಇದೆ, ಮನೆಯಲ್ಲಿ ಒಬ್ರು ತಂದೆ ಇದ್ದಾರೆ, ಒಂದು 4 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಒಬ್ಬನು ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಾನೆ, ಅವನು ಚೆನ್ನಾಗಿ ಓದಿದಾನೆ, ಚೆನ್ನಾಗಿ ಸಂಪಾದಿಸ್ತಾನೆ, ಸೊ ಅವನಿಗೆ ದುಡ್ಡು ಬೇಡ ಅಂದ. ಹಂಗೆ ಇನ್ನೊಬ್ಬ 2ನೇ ಅವನು, 3ನೇ ಅವನು, 4ನೇ ಅವನು. ಸೊ ಕೆಲವರು ಅಂದ್ರೆ ಒಬ್ಬ ನಿರುದ್ಯೋಗಿ, ಅವನೇನ್ ಕೆಲಸ ಅಂದ್ರೆ ಅವ್ನ ಇಂಟೆಲಿಜೆನ್ಸ್ ಲೆವೆಲೇ ಕಮ್ಮಿ ಇದೆ. ಅವನ್ಗೆ ತಂದೆ ಏನ್ ಹೇಳ್ತಾನೆ, ನೋಡು ಅವ್ನ ಪಾಪ ಅವನು ಏನು ಮಾಡ್ಕೊಂಡಿಲ್ಲ, ಸೊ ಅದಕ್ಕೆ ಅವ್ನಿಗೆ ನಾನು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ. ಇವನು ಜಾಸ್ತಿ ಅರ್ನ್ ಮಾಡಿರೋನ್ ಏನ್ ಹೇಳ್ತಾನೆ, ನನ್ಗೆ ಯಾಕೆ ನೀವು ಇದ್ ಮಾಡ್ತಾ ಇದ್ದೀರಾ, ನಾನ್ ಚೆನ್ನಾಗಿ ಓದಿದೀನಿ, ದುಡ್ಡು ಸಂಪಾದಿಸಿದೀನಿ, ಸೊ ಈ ಪಾಲಲ್ಲಿ ನಿಮ್ ಪಾಲಲ್ಲಿ ನನ್ಗೆ ಯಾಕೆ ಕಮ್ಮಿ ಕೊಡ್ತಾ ಇದ್ದೀರಾ ಅಂತಾರೆ. ಸೊ ಈಗ ಒಂದು ನಾವೀಗೇನು ಆರ್ಗ್ಯುಮೆಂಟ್ ಇಲ್ಲಿ ಹೇಳ್ತಾ ಇದೀವಲ್ವಾ, ಇದು ಅದೇ ತರ ಆಯ್ತು. ಗೊತ್ತಾಯ್ತು. ಉತ್ತರ ಪ್ರದೇಶದ್ದು 18% ಪಾಲು ಏನಿದೆ ಅಲ್ವಾ ಈ ಇದರಲ್ಲಿ 15ನೇ ಆಯೋಗ 14ನೇ ಆಯೋಗದಲ್ಲಿ, ಅದರಲ್ಲಿ ಉತ್ತರ ಪ್ರದೇಶಕ್ಕೆ ಹೋಯ್ತು, ಬಿಹಾರ್ಗೆ ಒಂದು 10% ಹೋಯ್ತು, 10% ಹೋಯ್ತು. ಸೊ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ಈ ರಾಜ್ಯಗಳೆಲ್ಲ ಸ್ವಲ್ಪ ಅಂದ್ರೆ ಅಭಿವೃದ್ಧಿ ಹೊಂದಿಲ್ಲ ಇವೆಲ್ಲ. ಸೊ ಅದಕ್ಕೆ ನಂದು ಅಂತ ಏನ್ ಜವಾಬ್ದಾರಿ ಇದೆ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ, ಆಸ್ ಎ ಪೇರೆಂಟ್ ಅಂತಾರಲ್ಲ, ನಾನು ಊರಿಗೆ ಜಾಸ್ತಿ ಕೊಡ್ಬೇಕು ಅಂತ. ಬಟ್ ಇದ್ರಲ್ಲಿ ಒಂದ್ ಏನ್ ಮಾಡ್ಬೋದು ಅಂದ್ರೆ, ಪ್ರತಿ ಇದ್ರಲ್ಲಿ ಅವ್ರಿಗೊಂದು ಜವಾಬ್ದಾರಿ, ಒಂದು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿಬಿಡಿ ಸ್ಟೇಟ್ಸ್ಗೆ. ನಾವು ಸಕ್ಸೆಸಿವ್ ಇದ್ರಲ್ಲಿ ಹಣಕಾಸು ಆಯೋಗದಲ್ಲಿ ಕಮ್ಮಿ ಮಾಡ್ತಾ ಹೋಗ್ತೀವಿ, ಜಾಸ್ತಿ ಮಾಡೋದು ಬೇಡ, ಕಮ್ಮಿ ಮಾಡ್ಬೇಕು. ಇಲ್ಲಿರೋರು ಇದ್ದಂಗೆ ಇರ್ತಾರೆ. ಈಗ ಈ ವರ್ಷ 18% ಕೊಟ್ಟ ಈ ಇದ್ರಲ್ಲಿ, ಮುಂದಿನ 15 ಕೊಡಿ, ಆಮೇಲೆ 14 ಕೊಡಿ, ಹಾಗೆ ಕಮ್ಮಿ ಮಾಡ್ತಾ ಹೋಗಿ. ಮತ್ತೆ ಇನ್ನೊಂದು ಒಂದು ಕಂಡೀಷನ್ ಹಾಕ್ಬೋದು ಕೇಂದ್ರ ಸರ್ಕಾರದವರು, ಅಂದ್ರೆ ನೀವೀಗ ನಾ ಏನ್ ದುಡ್ಡು ಕೊಟ್ಟಿದ್ದೀನಲ್ಲ, ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅಂತ. ಅಂದ್ರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಅಥವಾ ಅಥವಾ ಶಿಕ್ಷಣದ ಬಗ್ಗೆ ಇದ್ರ ಮೇಲೆ ಇನ್ ಮಾಡಿ, ಈ ಬರೀ ಪುವರ್ ಈ ಗ್ಯಾರಂಟಿ ಸ್ಕೀಮು ಅಥವಾ ಅದು ವೇಸ್ಟ್ ಏನ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಲ್ವಾ ನಾವು, ಅದ್ರ ಮೇಲೆ ಹಾಕ್ಬೇಡಿ ಅಂತ ಒಂದು ಕಂಡೀಷನ್ ಹಾಕ್ಬೋದು ಕೇಂದ್ರ ಸರ್ಕಾರ.
ಸೊ ಅದಕ್ಕೆ ಈ ಒಂದು ಏನು ಈ ಪಾಲು ಏನಿದೆ ಇದ್ರದ್ದು ತೆರಿಗೆ ಪಾಲಿದೆ ಅಲ್ಲ, ಇದು ಆಲ್ವೇಸ್ ಡಿಬೇಟಬಲ್. ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನಮ್ಗೆ ಕಮ್ಮಿ ಸಿಗ್ತಾ ಇದೆ ಅಂತ, ಕೇಂದ್ರ ಸರ್ಕಾರ ಹೇಳ್ತಾರೆ ನಾನು ಎಲ್ಲಾ ಅಂಶಗಳನ್ನು ನಾನು ಪರಿಗಣನೆ ತಗೋಬೇಕಾಗತ್ತೆ ಅಂತ, ಸರಿಯಾಗಿ ಕೊಟ್ಟಿದ್ದೀನಿ ಅಂತ, ಎಲ್ಲ ರಾಜ್ಯಗಳಿಗೂ ಸರಿಯಾಗಿ ಕೊಟ್ಟಿದ್ದೀನಿ. ಹೌದು ರೈಟ್ ಸರ್. ಅದ್ರ ಪರಿಹಾರದ ಬಗ್ಗೆ ನಾನು ಮಾತಾಡ್ತೀನಿ ಸರ್, ಹಂಗೆ ಇರಿ, ಸಂಪರ್ಕದಲ್ಲಿರಿ ಸರ್, ಮಾತಾಡ್ತೀನಿ ಸರ್. ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ತಾಪತ್ರಯಗಳೇನಾಗುತ್ತೆ ಅಂತ, ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೊಂದೇನು ಸರ್? ಇನ್ನೊಂದು ಇವಾಗ ಒಂದು ಮುಖ್ಯವಾದ ಬರುತ್ತೆ, ಯಾತಕ್ಕೆ ಇಷ್ಟಕ್ಕೋಸ್ಕರನೇ ನಮ್ಮ ರಾಜಕೀಯ ಪಕ್ಷಗಳು ಯಾತಕ್ಕೆ ನಾರ್ತ್ ಇಂಡಿಯಾ ಅಷ್ಟು ಚೆನ್ನಾಗಿ ಬೆಳೆದು ಬಿಡ್ತು, ಸೌತ್ ಇಂಡಿಯಾ ಯಾಕೆ 75 ವರ್ಷದಲ್ಲಿ ಚೆನ್ನಾಗಿ ಬೆಳೀತು, ನಾರ್ತ್ ಇಂಡಿಯಾ ವೀಕ್ ಆಯಿತು ಅಂದರೆ ಒಂದೇ ಕಾರಣ, ಪಾಲಿಟಿಕ್ಸ್ ಅಂದರೆ ಇದರಲ್ಲಿ ಯಾವುದನ್ನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ಇವಾಗ ನಿಮಗೆ ಒಂದು ಪರ್ಮನೆಂಟ್ ಸೀಟ್ ಇದೆ ಅಂತ ಹೇಳಿದಾಗ ನಿಮ್ಮ ಆಸಕ್ತಿ ಕೆಲಸ ಮಾಡೋದು ಕಮ್ಮಿ ಇರುತ್ತೆ. ನಾರ್ತ್ ಇಂಡಿಯಾಲಿ ಏನಾಯಿತು, ಒಂದು 50 ವರ್ಷ ಸತತವಾಗಿ ಒಂದೇ ಒಂದು ಪಕ್ಷ ಆಳ್ಬಿಡ್ತು. ಆ ಒಂದೇ ಪಕ್ಷ ಆಳ್ದಾಗ ಏನಾಗೋಯ್ತು, ಗುಜರಾತ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ, ಬಾಂಗ್ಲಾದೇಶ್ ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಎಲ್ಲ ಕಡೆನೂ ತಗೊಳ್ಳಿ, ನಾನು ಯಾವುದೋ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಇಂಥ ಥರದ್ದು ಏನಾಯಿತು, ಒಬ್ಬರೇ ಇದ್ದಿದ್ದರಿಂದ ಅವರು ಜನತೆಗೆ ಹೆಲ್ಪ್ ಮಾಡಬೇಕು ಅನ್ನೋ ಅರ್ಜ್ ಕಮ್ಮಿ ಆಯಿತು. ಯಾಕೆಂದರೆ ನಾನೇ ಇದೀನಿ ಬಿಡು, ಎಲ್ಲ ಚೆನ್ನಾಗಿ ನಡೀತಿದೆ, ಹೋಗ್ತಾ ಇದೆ ಬಿಡು ಅನ್ನೋ ಒಂದು ಮನೋಭಾವ ಇತ್ತು. ಆದರೆ ನಮ್ಮ ಸೌತ್ ಇಂಡಿಯಲ್ಲಿ ಹಾಗಾಗಲಿಲ್ಲ. ಅಂದರೆ ಅಲ್ಲಿ ಈಗ ಶಿಕ್ಷಣ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ಇಂಥದ್ದೆಲ್ಲ ಡೆವಲಪ್ ಮಾಡೋದ್ರ ಬಗ್ಗೆ ರಾಜಕೀಯ ಪಕ್ಷಗಳು ಅಷ್ಟು ತಲೆ ಕೆಡಿಸ್ಕೊಳ್ಳಿ ಇತ್ತು. ಇವಾಗ ನೀವೇ ಎಲ್ಲ ಚೆನ್ನಾಗಿ ನಡೀತಿದೆ, ಯಾತಕ್ಕೆ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತೀರಾ, ಯಾಕೆಂದ್ರೆ ಎಲ್ಲ ಚೆನ್ನಾಗಿದೆಯಪ್ಪ, ಯಾಕೆ ಮುಟ್ಟಿ ಕೆದಕ್ಬೇಕು ಅಂತ ಹೇಳಿ ಹಾಗೇ ನಡ್ಕೊಂಡ್ ಬಂದ್ಬಿಡ್ತು. ಅದರದೇ ಆದ ತುಂಬಾ ತಾಪತ್ರಯಗಳಿತ್ತು. ಬಟ್ ಸೌತ್ ಇಂಡಿಯಾ ಅದಾಗ್ಲಿಲ್ಲ. ಸೌತ್ ಇಂಡಿಯಾದಲ್ಲಿ ನೀವು ಗಮನಿಸ್ ನೋಡಿ, ಯಾವುದೇ ಒಂದು ರಾಜ್ಯ ಪಕ್ಷಕ್ಕೆ 5 ವರ್ಷದ ಮೇಲೆ ಕೊಡೋ ಅಭ್ಯಾಸ. ತಮಿಳ್ನಾಡು ತಗೊಳ್ಳಿ, ತಮಿಳ್ನಾಡು ಕ್ಲಾಸಿಕ್, AIDMK DMK, ಅಲ್ಲಿ ಲೆಫ್ಟ್ ಇಲ್ಲ ಕಾಂಗ್ರೆಸ್. ಕರ್ನಾಟಕದಲ್ಲಿ JDS, BJP, ಕಾಂಗ್ರೆಸ್, YSR, TRS, ಏನೇ ಆಗ್ಲಿ ಎಲ್ಲರಿಗೂ ಒಂದು ಏನಾಯ್ತು ಅಂದ್ರೆ, ನಾಳೆ ಈ ವರ್ಷ ನಾನು ಬಂದಿದ್ದೀನಿ ಅಂದರೆ ನೆಕ್ಸ್ಟ್ ವರ್ಷ ನಾನು ಪರ್ಫಾರ್ಮ್ ಮಾಡದೇ ಇದ್ರೆ ನಾನು ಬರೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಎಲ್ಲರೂ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ, ನಾನು ಹೆಲ್ತ್ ಕೊಡ್ತೀನಿ, ನಾನು ಫೆಸಿಲಿಟಿ ಕೊಡ್ತೀನಿ ಅಂತ ಕೇಳಿ ನಮ್ಮ ರಾಜಕೀಯ ವಿವಿಧತೆಯಿಂದನೂ ಕೂಡ ನಾವು ತುಂಬ ಬೆಳೆದಿದ್ದೀವಿ. ಅದು ಒಂದು ಒನ್ ಆಫ್ ದ ಮುಖ್ಯವಾದ ಕಾರಣ. ಇವತ್ತು ನೋಡಿ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಯಾತಕ್ಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಆಪೋಸಿಟ್ ಅಲ್ಲಿ ಇದ್ದಾರೆ. ಒಂದು ಸಪರೇಟ್ ಆಗಿರೋ ಒಂದು ಸೈದ್ಧಾಂತಿಕ ನೆಲೆ ಇದೆ. ಆದ್ರಿಂದ ಯಾವತ್ತೂ ಒಂದು ಕೇಳೋದು ಹಕ್ಕು ಅಂತಾನೂ ಕೇಳ್ತಿದ್ದಾರೆ ಕೇಂದ್ರ ಜೊತೆ. ಪೊಲಿಟಿಕಲ್ ಪಾರ್ಟಿಗಳಿಗೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಇರಬೇಕು. ಓಕೆ, ಗೊತ್ತಾಯ್ತು. ಫಂಡಮೆಂಟಲ್ ಐಡಿಯಾಲಜಿ. ಇವಾಗ ನಿಮಗೆ ಒಂದು ದೇಶ ನಾನು ಈ ರೀತಿ ಕಟ್ಟಬೇಕು ಅಂತ ದೇಶ ನಿಮ್ಮ ಮನೋಭಾವ, ನಂದೊಂದು ಮನೋಭಾವ, ಈ ಎರಡರಲ್ಲಿ ಒಳ್ಳೇದಾಗಬೇಕಾಗಿರೋ ಜನಕ್ಕೆ ಗೊತ್ತಾಯ್ತು. ದಾರಿ ಅನೇಕ ಇರಬಹುದು. ಇವಾಗ ಸಿದ್ದರಾಮಯ್ಯ ಸರ್ ಕೇಳ್ತಿರೋದು ಕರೆಕ್ಟ್ ಇದೆ. ಆದರೆ ಈ ಅನಾನುಕೂಲಗಳು ಸರ್ ಹೇಳಿದ್ ನಾನು ಸಂಪೂರ್ಣವಾಗಿ ಹೋಗ್ತೀನಿ. ಹಲವಾರು ನಾರ್ತ್ ಈಸ್ಟನ್ನ ನಾವು ಗಮನನೇ ಕೊಟ್ಟಿಲ್ಲ 75 ವರ್ಷ. ಯಾತಕ್ಕೆ ಅಂದ್ರೆ ಈ ಚೈನಾ ಇಟ್ ವಾಸ್ ಅನ್ ಅನ್ಸೆಡ್ ಅಗ್ರಿಮೆಂಟ್, ನೀವು ನಮ್ಮ ಕಡೆ ಬರಬೇಡಿ. ಎಷ್ಟೋ ಸಲ ಇವರು ಜಾರ್ಜ್ ಫರ್ನಾಂಡಿಸ್ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ಚೈನಾ ಹತ್ರ ಜಗಳ ಮಾಡೋದು ಬೇಡ ಅಂದ್ರೆ ನಾರ್ತ್ ಈಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವೇನು ಡೆವಲಪ್ಮೆಂಟ್ ಮಾಡೋದು ಬೇಡ. ಆ ಥರ ಬಿಟ್ಟಿದ್ರು. ನಾನು ಯಾವ ಪೊಲಿಟಿಕಲ್, ಯಾಕಂದ್ರೆ ಅವರಿಗೆ ಚೈನಾ ಮೇಲೆ ಜಗಳಗಳು ಮಾಡಬೇಕು ಅನ್ನೋ ಒಂದು ಮನೋಭಾವ ಇರಲಿಲ್ಲ. ಬಟ್ ಆ ಕ್ಷೇತ್ರಗಳು ಹಂತ ಹಂತವಾಗಿ ಅಧೋಗತಿಗೆ ಹೋಗ್ತಾವಲ್ಲ, ಅದೇ ಗೊತ್ತಿ ಹೋಗಿದೆಯಲ್ಲ. ಇವತ್ತು ಅವರ ಎಕಾನಮಿ, ಅವರ ಲಿಟ್ರಸಿ, ಅವರ ಹೆಲ್ತ್ ಅದೋ ಪಾತಾಳ. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾವತ್ತು ನಮ್ಮ ದೇಶದವರು ಅಂತ ಅನ್ಕೊಂಡೇ ಇಲ್ವಲ್ಲ ನಾವು ತುಂಬಾ ವರ್ಷ. ಈಗ ನಾವು ನಾರ್ತ್ ಈಸ್ಟ್ ಪಾಲಿಸಿ ಅಂತ ಈ ಹೊಸ ಸರ್ಕಾರ ಬಂದಿರೋದ್ರಿಂದ ಇವಾಗ ಏನ್ ಮಾಡ್ತಾ ಇದೆ, ಅಲ್ಲಿ ರೋಡ್ಸ್ಗಳಾಗ್ತಾ ಇದೆ, ಬ್ರಿಡ್ಜ್ಗಳಾಗ್ತಾ ಇದೆ, ಇದನ್ನ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಜಾಗ್ರಫಿಕಲ್ ಏರಿಯಾ, ನಮ್ದು ಜಾಗ್ರಫಿಕಲ್ ಏರಿಯಾ ಚಿಕ್ಕದು, ಅವ್ರದ್ದು ಜಾಗ್ರಫಿಕಲ್ ಲೊಕೇಶನ್ ಬಿಗ್ದು. ಆದ್ರಿಂದ ಲೈನ್ ಹಾಕಬೇಕು. ಈಗ ವಾರಣಾಸಿ ಇರಲಿ, ಹೈವೇ ಆಗಲಿ, ನ್ಯಾಷನಲ್, ನಮ್ಮ ತಮಿಳ್ನಾಡು ಅವರು ಒಂಥರ ಒಳ್ಳೆ ಬುದ್ಧಿ ಇದೆ, ಗಲಾಟೆ ಮಾಡಿ ಆದರೂ ಅವ್ರಿಗೆ ಬೇಕಾಗಿರೋದು ಇಟ್ಟಿಸ್ಕೊಳ್ತಾರೆ. ಫಸ್ಟ್ ನಮ್ಮ ಹೈವೇ ಬರೋದಾಗ್ಲಿ, ಇಂಡಸ್ಟ್ರಿ ಬರೋದಾಗ್ಲಿ. ಯಾಕೆಂದ್ರೆ ಅವ್ರು ರೀಜನಲ್ ಪಾರ್ಟಿ, ಅವರು ಇಡೀ ದೇಶನ ಮೆಚ್ಚಿಸ್ಬೇಕಾಗಿಲ್ಲ. ಕಾಂಗ್ರೆಸ್ ಬಿಜೆಪಿಗೆ ಆ ಪ್ರಾಬ್ಲಮ್ ಇದೆ. ಕರ್ನಾಟಕದಲ್ಲೂ ಮೆಚ್ಚಿಸ್ಬೇಕು, ಬಿಹಾರಲ್ಲೂ ಮೆಚ್ಚಿಸ್ಬೇಕು. ತಮಿಳ್ನಾಡಿಗೆ ಅವ್ರಿಗೆ ಏನೂ ಇಲ್ಲ, ನಮ್ಮ ದಳದವ್ರಿಗೂ ಆ ಮೆಚ್ಚುಗೆ ಏನಿಲ್ಲ. ನನ್ನ ರಾಜ್ಯ, ನನ್ನ ಜನ ಮುಖ್ಯ. ಹಾಗಾಗಿ ಅವರ ಬೇಡಿಕೆಗಳು ಸ್ಟ್ರಾಂಗ್ ಆಗಿರುತ್ತೆ. ಯಾಕೆಂದ್ರೆ ಮಗ, ಸರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಯಾವ ಮಗ ನನಗೆ ಬೇಕು ಅಂತ ಜಾಸ್ತಿ ಕಿತ್ಕೊಳ್ತಾನೆ. ಕ್ರೈಮ್ ಬೇಬಿ ಗೆಟ್ಸ್ ದ ಮೋಸ್ಟ್ ಅಂತ. ಎಕ್ಸಾಕ್ಟ್ಲಿ ರೈಟ್ ಸರ್, ಗೊತ್ತಾಯ್ತು. ವಿಲ್ ಬಿ ಅಡ್ರೆಸ್ಡ್ ಫಸ್ಟ್. ಕೊಟ್ಬಿಟ್ರು. ಈ ರೀತಿ ತಾಪತ್ರಯ ಇದು ದೇಶದಲ್ಲಿ ನಡೀತಾ ಇರೋದು. ಸರ್ ಹೇಳ್ದಂಗೆ ನಾನು ಒಪ್ತೀನಿ, ಇದು ಎವರ್ ಲಾಸ್ಟಿಂಗ್ಲಿ ನಾವು ಇದೇ ತರ ಕೊಡೋದಕ್ಕಾಗೋದಿಲ್ಲ.
ಯಾತಕ್ಕೆ ಅಂತ ಹೇಳ್ತೀನಿ ಅಂದರೆ, ಇದಕ್ಕೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ಒಂದು ಪಾಲಿಸಿ ತರಬೇಕು. ಪಾಲಿಸಿ ಅಂದರೆ ಹೇಗೆ ಅಂಬೇಡ್ಕರ್ ಅವರು ಇಷ್ಟು ವರ್ಷ ಅಂತ ಅದನ್ನೇ ಅಂಬೇಡ್ಕರ್ ಅವರು ಒಂದು ಸೂತ್ರ ತಂದಿದ್ರು, ಫಸ್ಟ್ 10 ವರ್ಷ ರಿಸರ್ವೇಷನ್ ಕೊಡಬೇಕು, ಆಗಲಿಲ್ಲ ಅಂದರೆ ಇನ್ನೂ ಒಂದು 10 ವರ್ಷ ರಿಸರ್ವೇಷನ್ ಕೊಡಬೇಕು, 20 ವರ್ಷ ಆದಮೇಲೆ ಇರಲೇಬಾರ್ದು, ಯಾಕೆಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್ ಅಂತ ಅವರು ಆಗಲೇ ಫಾರ್ಸೈಟೆಡ್ ಮಾಡಿದ್ರು. ಇವತ್ತು ನೋಡಿ, ನಾವು ಅಂಬೇಡ್ಕರ್ ಅವ್ರನ್ನ ಅದನ್ನು ಕೋಟ್ ಮಾಡ್ತೀವಿ, ನಾವು ಯಾರನ್ನೂ ಟು ಪಾಲಿಟಿಕ್ಸ್ ಹೇಳಿ ಆ ಭಾಗ ನಮ್ಮಿಟ್ಟು ನಾವು ಇವತ್ತು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಐ ಆಮ್ ನಾಟ್ ಟ್ರೈಂಗ್ ಟು ಟೆಲ್ ಇಟ್ ಇಸ್ ರೈಟ್ ಆರ್ ರಾಂಗ್, ಆ ಥರ ಆಗಬಾರ್ದು. ಈಗ ನಮ್ಮ ರಾಜ್ಯಗಳು ಸುಭಿಕ್ಷವಾಗಿದೆ, ಆದರೆ ಪೊಲಿಟಿಕಲ್ ಇನ್ಸಿಗ್ನಿಫಿಕೆನ್ಸ್ ಆಗಬಾರ್ದು. ಹಲವಾರು ಫ್ಯಾಕ್ಟರ್ಗಳಿದೆ. ಇವತ್ತು ನಮ್ಮದು ಅಡಿಕೆ, ನಮ್ಮದು ಇಂಡೋನೇಷ್ಯಾ, ಇದರಿಂದ ಅದು ಆಮೇಲೆ ಹೇಳ್ತೀನಿ. ಫಸ್ಟ್ ಟೈಮ್ ಲೈನ್ ಹಾಕಬೇಕು. 10 ವರ್ಷ ನಾನು ಈ ರಾಜ್ಯಕ್ಕೆ ಬೆಳೆಯೋದಕ್ಕೆ ನಾನು ಟೈಮ್ ಕೊಡ್ತೀನಿ. ಈಗ ಒಂದು ಅಲ್ಲಿ ಆ ಭಾಗದ ಬಿಹಾರ, ಉತ್ತರ ಪ್ರದೇಶ ಆಗಲಿ, ನಾರ್ತ್ ಈಸ್ಟ್ ಆಗಲಿ, ಇವರಿಗೆ ನಾನು ರೇಷಿಯೋ ಬರುತ್ತೆ. ಸರ್ ಹೇಳಿದಾಗೆ ಇವ್ರದ್ದು ಇನ್ಕಮ್ ಇಷ್ಟು ಜಾಸ್ತಿ ಆಗಿದೆ ಅಂದರೆ ನಾನು ಇವರ ಇನ್ಸೆಂಟಿವ್ ಕೊಡೋ ದುಡ್ಡನ್ನು ಕಮ್ಮಿ ಮಾಡ್ತೀನಿ, ನಿಮಗೆ ವಾಪಸ್ ಡೆವಲಪ್ಡ್ ಎಕಾನಮಿಗೆ ಇನ್ನೂ ಬೆಳೆಯೋದಕ್ಕೆ ನಾವು ವಾಪಸ್ ಕೊಡ್ತೀವಿ ಅಥವಾ ಹಂಚಿಕೆ ಮಾಡ್ತೀವಿ. ಸೆಕೆಂಡ್ ಒನ್, ಸ್ಟ್ರಿಂಜೆಂಟ್ ಮಾನಿಟರಿ ಕಮಿಷನ್ಸ್ ಇಡಬೇಕು. ಹೇಗೆ UN ಇಡುತ್ತೆ. UN ಅವರು ನಿಮಗೊಂದು ಗ್ರಾಂಟ್ ಕೊಡ್ತಾರೆ, ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ವಾಟರ್ ಲೈನ್ ಎಳಿಬೇಕು ಅಂದರೆ ಅವರು ಬಂದು ಫಿಸಿಕಲಿ ಚೆಕ್ ಮಾಡ್ತಾರೆ, ಇದು ಡೆವಲಪ್ಮೆಂಟ್ ಆಗಿದೆಯಾ ಇಲ್ವಾ. ಆಗಿಲ್ಲ ಅಂದರೆ ಫರ್ದರ್ ಫಂಡ್ ಕೊಡೋದನ್ನು ನಿಲ್ಲಿಸ್ತಾರೆ. ಗೊತ್ತಾಯ್ತು. ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಸ್ಟೇಟ್, ವಿಚ್ ಪೊಲಿಟಿಕಲ್ ಪಾರ್ಟಿ, ಇದು ಕಮಿಷನ್ ಮಾಡಬೇಕಾಗಿರೋ ಕೆಲಸ. ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂದ್ರೆ ನೀವು ಇದನ್ನ ಕಮಿಟ್ ಮಾಡಬೇಕು. ಈ ದುಡ್ಡು ಅಲ್ಲ, ಆ ಚಿಂತನೆಗಳಿದಾವ ಈಗ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇಲ್ದಿರಾ ನಿಮ್ಮ ಆಲೋಚನೆಗೆ ನಾನು ಕೈ ಕೊಟ್ಬಿಟ್ಟು ನೀನು ಒಳ್ಳೇದಾಗಿ ಉಪಯೋಗಿಸ್ಕೊ ಅಂದರೆ ದ ವರ್ಡ್ ಒಳ್ಳೇದು ಇಸ್ ಹೈಲಿ ಸಬ್ಜೆಕ್ಟಿವ್. ಸೊ ಈ ಥರದ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ತರಬೇಕು. ನೆಕ್ಸ್ಟು ಇವಾಗ ಅಲ್ಲ ಸರ್, ಈಗ ಪವರ್ ಅನ್ನೋದು ಸುಪ್ರೀಂ ಅಲ್ವಾ? ಈಗ ಎಕನಾಮಿಕಲಿ ಅಂತ ಹೇಳಿದ್ರೆ, ಈಗ ವಿತ್ತ ಸಚಿವರಾಗಿ ಕೂತ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಆ ಕ್ಷೇತ್ರದ ಅಭಿವೃದ್ಧಿ ಅವ್ರದ್ದು ಅಜೆಂಡಾ ಅನ್ನೋದೇ ಆಗಿದ್ರೆ ಪಾಲಿಸೀಸ್ ತಂದು ಒಂದು ಟೈಮ್ ಲೈನ್ ಕೊಟ್ಟರೆ ಆ ಡೆಡ್ ಲೈನಲ್ಲಿ ದೇ ಕ್ಯಾನ್ ಡೆವಲಪ್ ಅಲ್ವಾ? ಹೊಸ ಸಮಸ್ಯೆಗಳು ಎವಾಲ್ವ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಆಡ್ ಆನ್ ಆಗ್ಬೋದು. 1971 ಇಲ್ಲದೆ ಇರೋ ತಾಪತ್ರಯ, 1971 ಸೆನ್ಸಸ್ ಇಂದ 2011 ಅಂತ ಸೆನ್ಸಸ್ ಅಂತ ತಗೊಂಡಾಗ ಹೊಸ ಸಮಸ್ಯೆಗಳು. ಸಿ, ದೇಶ ಬೆಳೀತಾ ಹಲವಾರು ಸಮಸ್ಯೆಗಳು ಹೊಸ ದುಡ್ಕೊಳ್ಳುತ್ತೆ. ಹೊಸ ಸಜೆಷನ್ಸು ತಗೋಬೇಕು. ಇವಾಗ ಒಂದು ರಾಜ್ಯ ಬಿಹಾರ ಏನೋ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಸೆಂಟ್ರಿಗೆ ಬೇಕು ಅಂದ್ರೆ ಅವ್ರು ಪ್ರಪೋಸಲ್ ಕೊಡಬೇಕು. ಸುಮ್ಮನೆ ದುಡ್ಡನ್ನು ಅನುದಾನವಾಗಿ ಕೊಡಬಾರ್ದು. ಅವ್ರಿಗೇನು ಕೊಡಬೇಕು? ನಾನು ಒಂದು ಪ್ರಾಜೆಕ್ಟ್ ಡ್ಯಾಮ್ ಕಟ್ತೀನಿ, ನಾನೊಂದು ರೋಡ್ ಹಾಕ್ತೀನಿ, ಈ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ದುಡ್ಡು ಅಲಾಟ್ ಮಾಡ್ಲಿ. ಅರ್ಧದಾದ್ಮೇಲೆ ಆಗಿದೆಯಾ ಇಲ್ವಾ? ಈಗ ಬೇಕಾಬಿಟ್ಟಿ ಅನುದಾನಗಳ ಹಂಚಿಕೆ ಆಗ್ತಿದೆ ಸರ್. ಈಗ ಬೇಕಾಬಿಟ್ಟಿ ಅನ್ನೋದಕ್ಕಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡಿ. ಬಜೆಟ್ ಹೇಗಾಗುತ್ತೆ ಅಂದ್ರೆ ಸುಮ್ಮನೆ ಕೊಡೋದಿಲ್ಲ, ಅಲ್ಲೂ ಸೈಂಟಿಫಿಕ್ ಮೆಥಡ್ ಇದೆ. ಹೇಗೆ ಅಂದ್ರೆ ಎಜುಕೇಶನ್ ಇಂಪ್ರೂವ್ ಮಾಡೋದಕ್ಕೆ ನಿಮಗೆ ಒಂದು 1000 ಕೋಟಿ ಕೊಡ್ತೀನಿ, ಎಕ್ಸಾಂಪಲ್ 1000 ಕೋಟಿ ಕೊಡ್ತೀನಿ. ಅಗ್ರಿಕಲ್ಚರ್ ಬೆಳೆಯೋದಕ್ಕೆ ಒಂದು 5000 ಕೋಟಿ ಕೊಡ್ತೀನಿ. ನಿಮ್ಮ ಹೆಲ್ತ್ ಕೇರ್ ಇಂಪ್ರೂವ್ ಮಾಡೋದಕ್ಕೆ ಕೊಡ್ತೀನಿ. ಆದರೆ ಅದು ಸದುದ್ದೇಶವಾಗಿ ಅದಕ್ಕೆ ಖರ್ಚಾಗ್ತಾ ಇದೆಯಾ, ಅದರಿಂದ ಔಟ್ಪುಟ್ ಬರ್ತಾ ಇದೆಯಾ, ಅದರದ್ದು ಎಫೆಕ್ಟ್ ಆಗ್ತಾ ಇದೆಯಾ ಅನ್ನೋದು ಕ್ವಾಲಿಟೇಟಿವ್ ಆಗಿ ಇವಾಗವರೆಗೂ ಆಡಿಟ್ ಆಗ್ತಾ ಇಲ್ಲ. ಆಡಿಟ್ ಆಗದೆ ಇತ್ತು ಅಂತ ಹೇಳಿದ್ರೆ ಇಸ್ಕೊಳ್ತಾನೆ ಇರ್ತಾನೆ, ಕೊಟ್ಟವನು ಕೊಡಂಗೆ, ಇಸ್ಕೊಂಡವನು ವೀರಭದ್ರ ಅನ್ನಂಗೆ ಇಸ್ಕೊಂಡಾಗ ಮಜಾ ಮಾಡ್ತಿರ್ತಾನೆ. ಇದು ಸರ್ಕಾರ ಇದನ್ನ ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಈ ಕಾಂಪಿಟೇಷನ್ಗೆ ಒಂದು ಸ್ಪಿರಿಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡನ್ನು ಕಾರ್ಪಸ್ ಮಾಡಿ ಇಡ್ಲಿ. ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡಬೇಕು? ಒಂದು ಎಕ್ಸಾಂಪಲ್, ಇವ್ರು ಕೊಡೋ 900 ರೂಪಾಯಿ 330 ಎಕ್ಸ್ಟ್ರಾ ಕೊಡ್ತಿರೋದನ್ನ ಎಲ್ಲ ತಗೊಂಡು ಒಂದು ಕಾರ್ಪಸ್ ಮಾಡಲಿ. ಯೂನಿಯನ್ ಆಫ್ ಸ್ಟೇಟ್ಸ್ ಟ್ರಸ್ಟ್ ಅಂತ ನಾವು ಒಂದು ಕಾರ್ಪಸ್ ಮಾಡಿ, ಲೆಟ್ ಅಂಡರ್ ಡೆವಲಪ್ಡ್ ಸ್ಟೇಟ್ಸ್ ಗಿವ್ ಪ್ರಪೋಸಲ್ಸ್. ರೈಟ್ ಸರ್, ಮಾತಾಡ್ತೇನೆ. ಸೊ ಕಳೆದ ಬಾರಿ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡೋ ಸಂದರ್ಭದಲ್ಲಿ ನಾವು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರಿಟರ್ನ್ಸ್ ಹಣವನ್ನು ಇಟ್ಕೊಂಡಿಲ್ಲ, ಯಾವುದ್ಯಾವುದು ಪಾಲಿಸಿ ಪ್ರಕಾರ ಇದೆ ಅದನ್ನು ರಿಟರ್ನ್ ಮಾಡಿದ್ದೀವಿ ಅಂತ ಅವರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇತ್ತ ಕಡೆ ಸಿದ್ದರಾಮಯ್ಯನವರು ಕೂಡ ನಮಗೆ ಬರಬೇಕಾದಂತಹ ಪಾಲು ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ, ಜನಸಂಖ್ಯೆ ಆಧಾರದಲ್ಲಿರುವಂಥ ಪಾಲಿಸಿಯನ್ನು ತೆಗೆದು ಬಿಡಿ ಎನ್ನುವಂಥ ವಾದಗಳನ್ನು ಮಂಡನೆ ಮಾಡ್ತಿದ್ದಾರೆ. ಸೊ ಇವತ್ತು ನಾವು ಆರ್ಥಿಕತೆ ಕುರಿತಂತೆ ಮಾತಾಡ್ತಾ ಇದ್ದೇವೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ದನಿ ಎತ್ತಿದ್ದಾರೆ. ಒಂದು ಕೋಶವನ್ನು ಸಿದ್ಧಪಡಿಸ್ಕೊಂಡು, ಅಂದರೆ ವಿಶೇಷವಾದ ಕೋಶದಲ್ಲಿ 14ನೇ ಹಣಕಾಸು ಆಯೋಗದಲ್ಲಿದ್ದಂತಹ ಕೆಲವೊಬ್ಬರು ಎಕ್ಸ್ಪರ್ಟ್ಸನ್ನು ಇಟ್ಕೊಂಡು ಕೇಂದ್ರದ ಮುಂದೆ ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸುವ ಒಂದು ಪ್ರಯತ್ನ. ಬಟ್ ಇದನ್ನು ಕೇಂದ್ರ ಹೇಗೆ ಪರಿಗಣಿಸುತ್ತೆ ಅನ್ನೋದು ಸರ್. ಈಗ ಡೆಫಿನೆಟ್ಲಿ ಅವ್ರ ಜಾಗದಲ್ಲಿ, ಸೆಂಟ್ರಲ್ ಜಾಗದಲ್ಲಿ ನಿಂತ್ಕೊಂಡ್ರೆ ಅಫ್ಕೋರ್ಸ್ ಅಲ್ಲಿರುವಂತಹ ಪ್ರದೇಶಗಳ ಉದ್ಧಾರ ಅನ್ನೋದು ಆಗಬೇಕು.
ಇಲ್ಲಿ ರಾಜ್ಯ ಅಂದಾಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ವಿಶೇಷವಾಗಿ 7 ತಿಂಗಳ ಹಿಸ್ಟ್ರಿನ ತಗೊಳ್ಳೋದಾದರೆ ಗ್ಯಾರಂಟಿ ಅಂತ ಘೋಷಣೆ ಮಾಡಿಬಿಟ್ರು. ಸಮಸ್ಯೆ ಅಲ್ಲಿಂದನೇ ಸೊ 52,000 ಕೋಟಿಯಿಂದ 62,000 ಕೋಟಿವರೆಗೂ ಅವರು ವಿನಿಯೋಗಿಸಲೇಬೇಕು. ಕಳೆದ ಬಾರಿ ಸದನದಲ್ಲಿ ಎಲ್ಲಿಂದ ತರಲಿ ಹಣನ ಅಂತೇಳಿ 14 ಸಲ ಬಜೆಟ್ ಮಂಡಿಸಿದವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಸಮಸ್ಯೆ ಇದೆ ಕರ್ನಾಟಕದಲ್ಲೂ. ಈಗೇನು ಸರ್ ಪರಿಹಾರ ಇದಕ್ಕೆ? ಈ ಪ್ರಾಬ್ಲಮ್ ನಮ್ದೇನು ಹೊಸದಲ್ಲ. ತಮಿಳುನಾಡು ಅವರು ಸುಮಾರು ಒಂದು 15-20 ವರ್ಷದಿಂದ ರಾಜ್ಯ ಸೆಂಟ್ರ್ ಜೊತೆ ಜಗಳಾಡ್ತಾನೆ ಇದ್ದಾರೆ ಈ ವಿಷಯದಲ್ಲಿ. ನಮ್ಮ ರಾಜ್ಯ ಅಷ್ಟು ಯಾವತ್ತೂ ಜಗಳ ಆಡ್ತಿರ್ಲಿಲ್ಲ. ಯಾಕೆಂದ್ರೆ ಐದರ್ ಕಾಂಗ್ರೆಸ್ ಇರ್ತಿತ್ತು, BJP ಇರ್ತಿತ್ತು, ಇಬ್ರು ನ್ಯಾಷನಲ್ ಪಾರ್ಟಿ ಆದ್ರಿಂದ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋ ಒಂದು ಐಡಿಯಾ ಇತ್ತು. ಇವರು ಲೋಕಲ್ ಪಾರ್ಟಿ AIDMK ಲೋಕಲ್ ಪಾರ್ಟಿಗಳಾದ್ರಿಂದ ಅವ್ರಿಗೆ ಗೊತ್ತಿಲ್ಲ ನನ್ನ ಸ್ಟೇಟ್ ಮುಖ್ಯ ಅಂತ ಹೇಳಿ ಗಲಾಟೆ ಜಾಸ್ತಿ ಮಾಡ್ತಿದ್ರು. ಈಗ ಯಾರಿಗೂ ಇದಂತಲ್ಲ, ಈಗ ಏನಾಗಿದೆ ಅಂದರೆ ಫೈನಾನ್ಷಿಯಲ್ ಸಮಸ್ಯೆಗಳು ಬಂದ್ಬಿಟ್ಟಿದೆ. ದಿಸ್ ಇಸ್ ವೇರ್ ಲಾಸ್ಟ್ ಟೈಮ್ ನಾನು ನಿಮ್ಮ ಇದಕ್ಕೆ ಬಂದಾಗಲೂ ನಾನು ಹೇಳಿದ್ದೆ, ನಿಮಗೆ ಬರ್ತಾ ಇರೋ 300 ರೂಪಾಯಿ ಆದಾಯದಲ್ಲಿ ನಾನು ಬರೀ ಸಂಬಳ ಅದರಲ್ಲಿ ನಾನು 60 ರೂಪಾಯಿಂದ 80 ರೂಪಾಯಿ ನಾನು ಫ್ರೀಯಾಗಿ ಜನಕ್ಕೆ ದಾನ ಮಾಡ್ತೀನಿ ಅಂತ ಹೇಳಿ ಮಿಕ್ಕಿದ್ದು 220 ರೂಪಾಯಿನಲ್ಲಿ ನಾನು ಮನೆ ನಡೆಸ್ತೀನಿ, ಅದ್ರ ಜೊತೆಗೆ ಸಂಬಳ ಕೊಡ್ತೀನಿ, ಎಲ್ಲ ನಂದು ಸೇವಿಂಗ್ಸ್ ನೋಡ್ಕೊಂಡು ಮಾಡ್ತೀನಿ ಅನ್ನೋದು ಆಗೋದಿಲ್ಲ. ಈ ವರ್ಷ ಏನು ಹೇಗೋ ಮ್ಯಾನೇಜ್ ಮಾಡಿದ್ರು. ಯಾಕೆಂದರೆ ಘೋಷಣೆಗಳು ಮಾಡಿ 3 ತಿಂಗಳಾದಮೇಲೆ ಬಸ್ ಬಿಟ್ಟರು. ಬಸ್ ವಾಸ್ ಅ ನೋಷನಲ್ ಒನ್, ಅಲ್ಲಿ ಇಲ್ಲಿ ಪ್ರೈಸಸ್ ಜಾಸ್ತಿ ಮಾಡಿದರು, ಸ್ವಲ್ಪ ಲಾಸಸ್ನ ರೆಡ್ಯೂಸ್ ಮಾಡಿಕೊಂಡ್ರು. ಈ ಕಡೆ ಕರೆಂಟ್ ಅದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರು. ಬೇರೆಯವರಿಗೆ ಕಮರ್ಷಿಯಲ್ ಜಾಸ್ತಿ ಮಾಡಿದರು, ಮತ್ತು ಫ್ಲ್ಯಾಟ್ ರೇಟ್ಸ್ ಎಲ್ಲ ತೆಗೆದು ಏನೋ ಆದರೂ ಲಾಸ್ ಇನ್ಕರ್ ಮಾಡಿದರು. ಈಗ ಗೃಹ ಲಕ್ಷ್ಮಿ ಅಂತ ಕೊಡ್ತಾ ಇದ್ದಾರೆ, 2 ತಿಂಗಳು ಕೊಟ್ಟರು, ಅದಾದಮೇಲೆ ಜನಗಳಿಗೆ ಕೊಟ್ಟಿಲ್ಲ. ಈಗ ಹೊಸದು ಒಂದು ಜನಗಳಿಗೆ ಯಾರು ಡಿಗ್ರಿ ಡಿಪ್ಲೊಮಾ ಅಂದ್ರೆ ಈಗ 1-2 ತಿಂಗಳು ಕೊಡ್ತಾರೆ. ಆದರೆ ಖಂಡಿತವಾಗಿ ನಮ್ಮ ರಾಜ್ಯ ಸುಭಿಕ್ಷವಾಗಿ ಇವಾಗ ಹೇಗಿದೆ ಹಾಗೆ ಇನ್ನು 10 ವರ್ಷ ನಡಿಬೇಕು ಅಂದರೆ ಇಷ್ಟು ಕೊಡೋಕ್ಕಾಗಲ್ಲ. ಓಕೆ, ಖಂಡಿತ ಆಗಲ್ಲ. ನನ್ನ ನಾಲೆಡ್ಜ್ ಪ್ರಕಾರ ಖಂಡಿತ ಕೊಡೋದಕ್ಕಾಗಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಸರ್, ನಾನು ತುಂಬ ಅವ್ರ ಕಂಡ್ರೆ ಗೌರವ ಜಾಸ್ತಿ, ಎಕನಾಮಿಕ್ ಪ್ರೂಡೆನ್ಸ್ ತುಂಬ ಇದೆ. ಖಂಡಿತ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ನೀವು ಬರೀ ಕೊಡ್ತಾ ಇರೋ ಅಮ್ಯುನಿಟೀಸ್ ಕಾಸ್ಟ್ ನೋಡ್ತಾ ಇದ್ದೀರಾ. ಬಟ್ ರಾಜಕೀಯ ಪಕ್ಷ ಸರ್ ಎಲ್ಲೇ ಬಂದರೂ, ಯಾವ ಕ್ಷೇತ್ರದಲ್ಲೇ ಬಂದರೂ ಅವ್ರು ಕೇವಲ 5 ವರ್ಷಕ್ಕಲ್ಲ, ಅಂದರೆ ಒಂದೊಳ್ಳೆ ಫೌಂಡೇಶನ್ ನೀವು ಹಾಕ್ಕೊಂಡೋದ್ರೆ ಮುಂದಿನ ಪೀಳಿಗೆ ಒಂದೊಳ್ಳೆ ಬಿಲ್ಡಿಂಗ್ ಕಟ್ಟುತ್ತೆ. ಆ ಯೋಚನೆಗಳಿರ್ಬೇಕಲ್ಲ ಒಬ್ಬ ಆರ್ಥಿಕ ತಜ್ಞಂಗೆ. ದೇಶದಲ್ಲಿ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಹಲವಾರು ವರ್ಷಗಳಿಂದ ನಾವು ನಮ್ಮ ದೇಶ ಇನ್ನು 100 ವರ್ಷದಲ್ಲಿ ಹೇಗಿರಬೇಕು, 50 ವರ್ಷದಲ್ಲಿ ಹೇಗಿರಬೇಕು, 25 ವರ್ಷದಲ್ಲಿ ಹೇಗಿರಬೇಕು ಅನ್ನೋ ಆಲೋಚನೆಗಳೇ ಇಲ್ಲ. ಈಗ ನಾವು ಮಾಡ್ತಿದ್ದೀವಿ. ಐ ಆಮ್ ನಾಟ್ ಟ್ರೈಂಗ್ ಟು ಟೆಲ್ ಈ ಪೊಲಿಟಿಕಲ್ ಪಾರ್ಟಿ ಆ ಪೊಲಿಟಿಕಲ್ ಪಾರ್ಟಿ ಅಂತಲ್ಲ. ಇವತ್ತು ನಾವು ಫ್ರೈಟ್ ನೋಡ್ತಾ ಇದ್ದೀವಿ. ಫ್ರೈಟ್ಗಳನ್ನ ಪೋರ್ಟ್ಗಳು ಬಿಲ್ಡ್ ಮಾಡಬೇಕು ಅಂತ, ಲಾಜಿಸ್ಟಿಕ್ ಕನೆಕ್ಟಿವಿಟಿ. ನಾವು ಇವಾಗ ಬೇರೆ ದೇಶಕ್ಕೆ ನಾವು ಚೈನಾ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ನಮ್ಮ ಇಂಟರ್ನಲ್ ಲಾಜಿಸ್ಟಿಕ್ ಚೆನ್ನಾಗಿರಬೇಕು. ಚೈನಾ ಒಂದು ಲಾಜಿಸ್ಟಿಕ್ಕನ್ನು ಕೇವಲ 23 ರೂಪಾಯಿನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋ ಬೆಲೆ ನಮ್ದು ಇವತ್ತು 49 ರೂಪಾಯಿ ಇದೆ. ನಾವು ಯಾವ ರೀತಿ ಚೈನಾ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಪೋರ್ಟ್ಗಳು ಡೆವಲಪ್ ಆಗ್ತಿದೆ, ರೋಡ್ಗಳು ಡೆವಲಪ್ ಆಗ್ತಾ ಇದೆ, ರೈಲ್ವೆಗಳು ಇವತ್ತು ಆಲ್ರೆಡಿ ಕಾರ್ಗೋ ನಮ್ಮದು 120% ಕೆಪಾಸಿಟಿಲಿ ಓಡ್ತಾ ಇದೆ. ಇವಾಗಿರೋ ಕಾರ್ಗೋ ಲೈನು ನಮ್ಮದು ಪ್ಯಾಸೆಂಜರ್ ಲೈನಲ್ಲೇ ಇವತ್ತು 75 ವರ್ಷ ಬೇಕಾಯ್ತಾ ನಮಗೆ? 120% ನಮ್ಮದು ಲೋಡ್ ಆಗ್ತಿದ್ರು. ನಮ್ಮ ದೇಶದಲ್ಲಿ ನಾವು ಒಂದು ಪ್ಲಾನ್ ಮಾಡಿ ಇದು ನಾವು 70% ಟಚ್ ಆದಾಗಲೇ ನಾವಿನ್ನಿಷ್ಟು ಬೆಳಿತೀವಿ ಅಂತ ಇನ್ನೊಂದು ಲೈನಿಗೆ ಪ್ಲಾನ್ ಮಾಡಬೇಕು. ಕೋಟೆ ಹೋದ್ಮೇಲೆ ಬಾಗಿಲು ಮುಚ್ತಾರೆ ಅಂದಂಗೆ 120% ನಮ್ಮ ಫ್ರೈಟ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಅಲ್ಲಿ ಓಡ್ತಿದೆ. ಅದಕ್ಕೆ ನಾವು ಇಂಡಿಯಾ ಇಸ್ ದ ಯುನೀಕ್ ಕಂಟ್ರಿ. ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಕಮ್ಮಿ ಓಡಬೇಕು. ನಮ್ದು ರೋಡಲ್ಲಿ ಜಾಸ್ತಿ ಓಡುತ್ತೆ, ಟ್ರೈನಲ್ಲಿ ಕಮ್ಮಿ ಓಡ್ತಿದೆ. ಯಾಕಂದ್ರೆ ನಮ್ಮ ಹತ್ರ ಟ್ರಾನ್ಸ್ಪೋರ್ಟ್ ಇಲ್ಲ, ಮತ್ತೆ ಕನೆಕ್ಟಿವಿಟಿ ಇಲ್ಲ. ಈಗ ನಾವು ಕನೆಕ್ಟಿವಿಟಿಗೆ ಏನಪ್ಪ ರೈಲ್ ಟ್ರ್ಯಾಕ್ಗಳು ಮಾಡ್ತಿದ್ದೀವಿ, ನಾರ್ತ್ ಈಸ್ಟ್ಗಳನ್ನ ನಮ್ಮ ಜೊತೆ ಇದ್ದೀವಿ ಅಂತ ಸೇರಿಸ್ಕೊಳ್ತಿದ್ದೀವಿ. ಒಂದು ಫಂಡಮೆಂಟಲ್ ಗ್ರೋತ್ ಆಗಬೇಕು ಅಂದ್ರೆ ನಾನು ಪ್ರತಿಯೊಂದು ಸಲ ಹೇಳಿದ್ದೀನಿ. ಜಪಾನಿನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೈಟ್, ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ವಸಂತ್ ಸರ್, ಈಗಾಗಲೇ ಸಿದ್ದರಾಮಯ್ಯನವರ ವಾದದ ಪ್ರಕಾರವೇ ನಾವು ಮಾತಾಡೋದಾದರೆ ಜನಸಂಖ್ಯೆ ಆಧಾರದಲ್ಲಿ ತೆರಿಗೆಯ ವಾಪಾಸತಿ ಅನ್ನೋದು ಬೇಕಾಗಿಲ್ಲ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್. ಎಟ್ ದ ಸೇಮ್ ಟೈಮ್ ಸರ್, ನೀವಾಗಲೇ ಮಾತಾಡ್ತಾ ಇದ್ರಿ, ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಬೇಕು, ಅದಕ್ಕೊಂದು ಡೆಡ್ಲೈನನ್ನು ಕೊಡಬೇಕು ಅಭಿವೃದ್ಧಿ ವಿಚಾರದಲ್ಲೂ ಅಂತ. ಸರ್, ಅದು ಹೇಗೆ ವರ್ಕೌಟ್ ಆಗುತ್ತಾ? ಯಾಕೆಂತ ಹೇಳಿದ್ರೆ ಅನುದಾನಗಳ ರೂಪದಲ್ಲಿ ಕೊಡ್ತಾನೆ ಹೋದರೆ ಅನುದಾನ ಸಿಗುತ್ತೆ ಅಂತ ಕ್ಷೇತ್ರಗಳ ಅಭಿವೃದ್ಧಿ ಕಾಣದೇನೂ ಇರಬಹುದು ಅಂತ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ?
ಹೌದು, ಸರಿ. ಅವರ ವಾದ ಏನಿದೆ, ಅವ್ರ ನಿಲುವು ಏನಿದೆ, ಅನ್ಯ ಮುಖ್ಯಮಂತ್ರಿಗಳದ್ದು, ಅದು ಸರಿನೇ ಇದೆ. ಬಟ್ ಸರ್ಕಾರಕ್ಕೆ, ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಡೌಟ್ ಇರ್ಬೋದು, ಅಂದ್ರೆ ಸಂಶಯ ಇರ್ಬೋದು. ಈಗ ನಾನ್ ದುಡ್ಡು ಕೊಡ್ತೀನಿ ಇವ್ರಿಗೆ, ಅವರು ಏನ್ ಪಾಲ್ ಕೇಳಿದಾರೋ ಅಥವಾ ಏನ್ ಅನುದಾನ ಕೇಳಿದಾರೋ ಜಾಸ್ತಿ, ಅದು ಕೊಡ್ತೀನಿ. ಬಟ್ ಇದನ್ನ ಅವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಹುದು, ಅಥವಾ ದುರ್ಬಳಕೆ ಅಂತ ಹೇಳ್ತಿರೋ, ಬಳಕೆ ಅಂತ ಹೇಳ್ತಿರೋ, ಅದು ಮಾಡ್ಬೋದು ಅಂತ ಅವ್ರಿಗೊಂದು ಸಂಶಯ ಇರ್ಬೋದು. ಸೊ ಅದನ್ನ ಅವಾಗ ಹೇಳ್ದಂಗೆ, ಇವಾಗ ಈ ನಾವು ರಾಜ್ಯ ಸರ್ಕಾರದ ಈ ಏನೊಂದು ಯುದ್ಧ ಅಥವಾ ಸಮರ ಅಥವಾ ಈ ಡಿಬೇಟ್ ಅಂತ ಏನ್ ಹೇಳ್ತೀವೋ, ಇದು ನಡೀತಾನೆ ಇರುತ್ತೆ. ಎರಡ್ ಸೈಡು ಸರಿ ಇದೆ, ಎರಡ್ ಸೈಡು ತಪ್ಪು ಇರ್ಬೋದು. ಸೊ ಇದು ಏನಂದ್ರೆ ಒಂದು ಚರ್ಚೆ ಮಾಡ್ಬೋದು ಈ ವಿಷಯನ ಆತರ. ಇನ್ನೊಂದು ನಾನು ಕೇಳ್ಬಿಡ್ತೀನಿ, ಇಷ್ಟು ವರ್ಷ ತೀರಾ ಸಮಸ್ಯೆ ಆಗದೆ ಇರೋದು ಈ ಕಳೆದ 7-8 ತಿಂಗಳಿಂದ ಆಗ್ತಿದೆ ಅಂತ ಹೇಳಿದ್ರೆ, ಗ್ಯಾರಂಟಿಯ ಪ್ರಭಾವ ಏನಾದ್ರೂ ಇಲ್ಲಿ ಕೆಲಸ ಮಾಡಿದ್ಯಾ ಸರ್? ಈಗ ಅದಕ್ಕೆ ಅಂತಾನೆ ಅಷ್ಟೊಂದು ಯಾಕಂದ್ರೆ 52,000 ಕೋಟಿ ಒಂದು ಹೊರೆ ಬಿದ್ದಿದೆ ಬೊಕ್ಕಸದ ಮೇಲೆ, ರಾಜ್ಯ ಸರ್ಕಾರದ ಬೊಕ್ಕಸದ ಮೇಲೆ. ಇನ್ನೊಂದು ಏನು ಬದಲಾವಣೆ ಆಗಿದೆ ಅಂದ್ರೆ, ನಿಮ್ಗೆ ಪಕ್ಷ ಬದಲಾವಣೆ ಆಗಿದೆ. ಈಗ ಅಲ್ಲಿ ಸೆಂಟರ್ ಅಲ್ಲಿ ಬೇರೆ ಪಕ್ಷ ಇದೆ, ಇಲ್ಲಿ ಬೇರೆ ಪಕ್ಷ ಇದೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕೆಲವು ಡಿಫ್ರೆನ್ಸಸ್ ಅಂತ ಹೇಳ್ತೀವಲ್ವಾ, ಈ ಡಿಫ್ರೆನ್ಸಸ್ ಅಂತೂ ಉದ್ಭವ ಆಗೋದಂತೂ ಖಂಡಿತ. ಈಗ ಕೇಂದ್ರ ಸರ್ಕಾರದವ್ರು ಏನ್ ಹೇಳ್ತಾರೆ, ನಾವು ನಿಮ್ಗೆ ಸಾಕಷ್ಟು ಕೊಟ್ಟಿದೀವಿ, ಆಮೇಲೆ ನಾವೀಗ ಏನು ಕೊಡ್ತಾ ಇದೀವಲ್ವಾ, ಇದು ಬೇಸ್ಡ್ ಆನ್ ಸರ್ಟನ್ ಕನ್ಸಿಡರೇಷನ್ಸ್. ಅಂದ್ರೆ ನಾವು ಯಾರಿಗೂ ಮಲತಾಯಿ ಧೋರಣೆ ಏನು ನಾವು ಮಾಡ್ತಾ ಇಲ್ಲ, ಅಥವಾ ತಾರತಮ್ಯ ತೋರಿಸ್ತಾ ಇಲ್ಲ. ಈ ಕೆಲವು ನಾವು ಶೇರಿಂಗ್ ಏನ್ ಮಾಡಿದೀವಿ, ಇದು ರಾಜ್ಯದ ಜನಸಂಖ್ಯೆ ಮೇಲೆ ಒಂದಿದೆ ಡಿಪೆಂಡ್ ಆಗಿ, ಮತ್ತೆ ಡೆವಲಪ್ಮೆಂಟ್ ಅಂತಾರಲ್ಲ. ನೀವು ದಕ್ಷಿಣ ಭಾರತದಲ್ಲಿ, ನೀವು ಕರ್ನಾಟಕ ಆಗ್ಲಿ ತಮಿಳ್ನಾಡು ಆಗ್ಲಿ, ನೀವು ಆಗ್ಲೇ ಒಂಥರ ಅಭಿವೃದ್ಧಿ ಹೊಂದ್ಬಿಟ್ಟಿದ್ದೀರಾ. ನೀವು ಆಗ್ಲೇ ನಿಮ್ಗೆ ಯಾರು ಬೇರೆಯವರ ಸಪೋರ್ಟ್ ಏನು ಬೇಕಾಗೋದಿಲ್ಲ, ನಿಮ್ ಕಾಲ ಮೇಲೆ ನೀವೇ ನಿಂತ್ಕೊಳ್ಬಹುದು. ಸಾಕಷ್ಟು ನೀವು ಏನು ರಾಜಸ್ವ ಸಂಗ್ರಹ ಮಾಡ್ಬೋದು. ಆದ್ರಿಂದ ನೀವೀಗ ಈ ತರ ಕೇಳ್ಬಿಡಿ, ತಪ್ಪು. ಬಟ್ ನಾನಾದ್ರೂ ನಿಮ್ಗೆ ಕೊಡ್ತಾ ಇದ್ದೀನಿ, ನಿಮ್ದು ಪಾಲ್ ಏನಿದೆಯೋ ಅದು ಕೊಡ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ಇದೆ ಸರ್, ಇನ್ನೊಂದು ಕಡಿಮೆ ಸಮಯ ಇದೆ, ಹಾಗೆ ಕೇಳ್ಬಿಡ್ತೀನಿ. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅವರು ಪ್ರಶ್ನೆ ಮಾಡಬೇಕು ಮಾಡ್ತಿದ್ದಾರೆ. ಈಗ ಜನಸಂಖ್ಯೆ ಆಧಾರದಲ್ಲಿ ಬೇಡ ಅಂತ ಹೇಳ್ತಿದ್ದಾರಲ್ಲ, ಬಟ್ ಯಾವ ಆಧಾರದಲ್ಲಿ ಕೊಡಬೇಕು ಅಂತ ಏನಾದರೂ ಪ್ರಸ್ತಾಪ ಮಾಡಿದಾರಾ ಸರ್? ಅದು ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾಕೆ ಕೇಳಿದ್ದಾನೆ ಅದು ಕಾರಣ ಗೊತ್ತಿಲ್ಲ. ಬಟ್ ಇವ್ರದ್ದು ಏನು ಬೇಡಿಕೆ ಇದೆಯಲ್ಲ, ಇದು ಜಸ್ಟಿಫೈಡ್ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ನಾ ಹೇಳ್ತಾರೆ, ಈಗ ಬೇರೆಯವ್ರಿಗೂ ನೀವು ಬೇರೆ ಸರ್ಕಾರಕ್ಕೂ ನೀವು ಕೊಡ್ಬೇಕಾದ್ರೆ ಒಂದು ಜವಾಬ್ದಾರಿ ಫಿಕ್ಸ್ ಮಾಡಿ ಅಂತ. ಈಗ ರಿಸರ್ವೇಶನ್ ಆಗ್ಲಿ ಇದೇ ಆಗ್ಲಿ, ಒಂದು ಟೈಮ್ ಲಿಮಿಟ್ ಇರ್ಬೇಕು ಅದಕ್ಕೆ. ಇದು ಯಾವಾಗ್ಲೂ ಇಟ್ ಕೆನಾಟ್ ಬಿ ಫಾರ್ ಎವರ್, ಪರ್ಮನೆಂಟ್ ಆಗಿ ನೀವು ಕೊಡ್ತಾನೆ ಹೋಗಕ್ ಆಗೋದಿಲ್ಲ ಅಲ್ವಾ. ಇನ್ನೊಂದು ಸೈಡ್ ಏನಿದೆ, ಅದು ಸ್ವಲ್ಪ ಅವ್ರ ಅಂದ್ರೆ ಅವ್ರ ಕಡೆಯಿಂದ ಅವರು ಸ್ವಲ್ಪ ಏನೋ ಒಂದು ಎಫರ್ಟ್ ಮಾಡಿ ಸ್ವಲ್ಪ ಅಭಿವೃದ್ಧಿ ಹೊಂದ್ಬೇಕು ಆ ರಾಜ್ಯಗಳು. ಎಷ್ಟು ದಿವಸ ಅಂತ ನೀವು ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿಸಿಕೊಂಡಿರಕ್ಕಾಗತ್ತೆ ಅಲ್ವಾ? ಖಂಡಿತ ಸರ್, ಖಂಡಿತ ಸರ್. ಈಗ ಪರಿಹಾರದ ವಿಷಯಕ್ಕೆ ಬರೋದಾದ್ರೆ ಹೇಗೆ? ಪರಿಹಾರ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಕೇಳ್ತಿರೋದ್ರಲ್ಲಿ ಒಂದು ಅಲ್ಲ ಅರ್ಥ ಇದೆ. ಇದರದ್ದು ರಿಪರ್ಕಷನ್ ಎಫೆಕ್ಟ್ ಜಾಸ್ತಿ ಇದೆ. ಪಾಪ್ಯುಲೇಷನ್ ಅನ್ನು ಈ 5-6 ಫ್ಯಾಕ್ಟರ್ಗಳು ಏನು ಅಂಬೇಡ್ಕರ್ ಅವರು ಮತ್ತೆ ಫೈನಾನ್ಸ್ ಕಮಿಷನ್ ಅವರು ಆಸ್ ಆನ್ ನಾವು ಮಾಡಿದ್ದಾರೆ, ಅದರಲ್ಲಿ ಪಾಪ್ಯುಲೇಷನ್ ಅನ್ನೋ ಒಂದು ಫ್ಯಾಕ್ಟರ್ನ ತೆಗಿಬೇಕು ಅನ್ನೋದು ನಮ್ಮ 4 ಸ್ಟೇಟ್ಗಳ ಒಂದು ವಾದ. ಆ ವಾದ ಸರಿಗಿದೆ. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾಳೆ ದೊಡ್ಡ ರಾಜ್ಯ ದೊಡ್ಡ ಆಗ್ತಾನೆ ಇರುತ್ತೆ. ಹೌದು. ಅದಕ್ಕೆ ಅಂತ ಹೇಳಿ ನಾವು ಚಿಕ್ಕ ರಾಜ್ಯ ಇದ್ದೀವಿ ಅಂತ ನಾವು ಯಾವಾಗಲೂ ಲೈಫ್ ಲಾಂಗ್ ಕೊಡೋಕ್ಕಾಗಲ್ಲ. ಅದಕ್ಕೊಂದು ಟೈಮ್ ಲೈನ್ ಕೊಡಬೇಕು. ಅವಾಗೇನಾಗುತ್ತೆ ಅಂದರೆ, ಯಾರು ನಟೋರಿಯಸ್ ಆಗಿ ಬಿಟ್ಟಿ ದುಡ್ಡು ಬರ್ತಾ ಇರುತ್ತೆ, ಒಂದು ತಿಂದು ಯಾರೋ ದುಡಿತಾನೆ ತಿನ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ. ಅನುದಾನ ಸಿಕ್ತಿದಾಗ ಆ ಭಾವನೆ ಬರುತ್ತೆ. ಈ ಗ್ಯಾರಂಟಿ ಯೋಜನೆಗಳದ್ದು ಒಂದು ಸಣ್ಣ ಪ್ರಭಾವ ಅಂದ್ರೆ ಇದುವೇ. ಹೌದು, ಇಂಥದ್ದಾಗುತ್ತೆ. ಆದ್ರಿಂದ ಫಸ್ಟ್ ಅದು ಹೋಗಬೇಕು, ಪಾಪ್ಯುಲೇಷನ್ ತೆಗಿಬೇಕು. ಕಾರಣ ಹೇಳ್ತೀನಿ ಅಂದರೆ, ನಮ್ಮ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ಗೂ ಎಫೆಕ್ಟ್ ಆಗುತ್ತೆ. ನಾವು ಈ 2011 ಇದ್ದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ MP ತಮಿಳ್ನಾಡಿನಿಂದ 41 MP ಹೋಗ್ತಿದ್ರು. ಈಗ 39 ಆಗಿದೆ. ಹೊಸ ಕಾನ್ಸ್ಟಿಟ್ಯೂನ್ಸಿಗೆ ಬಂದಾಗ ಈ 2000 ಅದು ಒಂದು ಹೇಳೋದು ಮರ್ತೆ. ಇಂದಿರಾ ಗಾಂಧಿ ಅವ್ರದ್ದು ವಾಜಪೇಯಿ ಪೀರಿಯಡ್ನಲ್ಲಿ ಇದು ಚೇಂಜ್ ಆದಾಗ ಯಾವಾಗವರೆಗೂ ತಗೋಬಹುದು ಅಂದ್ರೆ 25 ವರ್ಷದವರೆಗೂ ನೆಕ್ಸ್ಟ್ ಈ ಪಾರ್ಲಿಮೆಂಟಿನ ಸ್ಟ್ರಕ್ಚರ್ನ ಚೇಂಜ್ ಮಾಡಬಾರ್ದು, ಸ್ಟಾಗ್ನೆಂಟ್ ಆಗಿರಬೇಕು ಅಂತ ಹೇಳಿದ್ರು. ಅದು 2026 ಮುಗಿಯುತ್ತೆ. 2026 ಅದಕ್ಕೆ ಹೊಸ ಪಾರ್ಲಿಮೆಂಟ್ ಬಂದಿರೋದು. 2026 ಎಲ್ಲದಕ್ಕೂ ಒಂದು ಬ್ಲೂ ಪ್ರಿಂಟ್ ಇದೆ. ಸೂಪರ್, ಅಲ್ಟಿಮೇಟ್. 2026ಕ್ಕೆ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಆಲ್ಮೋಸ್ಟ್ 998 ಎಷ್ಟೋ ಬರುತ್ತೆ, ಜಾಸ್ತಿ ಆಗುತ್ತೆ. ಅದರಲ್ಲಿ ಸಿಂಹಪಾಲು ನಾರ್ತ್ ಇಂಡಿಯಾಗೆ MP ಹೋಗ್ತಾ ಇದ್ದಾರೆ ಹೊರತು ಸೌತ್ ಇಂಡಿಯಾಗೆ ಜಾಸ್ತಿ ಬರ್ತಾನೆ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಒಂದು ನ್ಯಾಯವಾದ ಬೇಡಿಕೆ ಇದ್ರೂ ಕೂಡ ಅಲ್ಲಿ ರೆಪ್ರೆಸೆಂಟೇಷನ್ ಇರೋದಿಲ್ಲ. ಬಿಕಾಸ್ ಡೆಮಾಕ್ರಸಿ ಇಸ್ ಆಲ್ ಅಬೌಟ್ ಮೆಜಾರಿಟಿ. ಎಕ್ಸಾಕ್ಟ್ಲಿ. ಸೊ ನಾವು ಮೈನಾರಿಟಿ ಆಗ್ಬಿಡ್ತೀವಿ ಅನ್ನೋದಿದೆ. ಆದ್ರಿಂದ
ಈಗ ದುಡ್ಡು ಕಾಸು ಕೊಡುತ್ತಾರೋ ಇಲ್ಲವೋ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಈ ಫೈನಾನ್ಸ್ ಕಮಿಷನ್ಗೆ ನಾವು ಒತ್ತಡ ಏನು ಹೇರಬೇಕಾಗಿದೆ ಸೌತ್ ಇಂಡಿಯಾ ಅಂದರೆ ಈ ಪಾಪ್ಯುಲೇಷನ್ ಎಲಿಮೆಂಟ್ ಫ್ಯಾಕ್ಟರನ್ನು ಎಲಿಮಿನೇಟ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್, ಒಂದು ಕಾರ್ಪಸ್ ಮಾಡಿ, ಎಕ್ಸ್ಟ್ರಾ ಏನೇನು ದುಡ್ಡುಗಳು ನಮ್ಮ ಹತ್ರದಿಂದ ತಗೊಳ್ತಿದ್ದೀರಾ ನೀವು ಹಂಚದೀರಾ ಒಂದು ಕಾರ್ಪಸ್ ಮಾಡಿ ಸೆಂಟರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು ಮಾಡಿರಿ. ಸ್ಟೇಟ್ ಏನಾದ್ರು ಮಾಡಬೇಕು ಅಂದರೆ ಪ್ರಪೋಸಲ್ ಕೊಟ್ಲಿ, ಆ ಪ್ರಪೋಸಲ್ನ ಮೆರಿಟು ಡಿಮೆರಿಟು ಅನಲೈಸ್ ಮಾಡಿ ಫಂಡ್ ಸ್ಯಾಂಕ್ಷನ್ ಮಾಡಿ, ಆ ದುಡ್ಡು ಕರೆಕ್ಟಾಗಿ ವಿನಿಮಯವಾಗ್ತಾ ಇದೆಯಾ ಅರ್ಧಂಬರ್ಧ ಸೂಕ್ಷ್ಮ ಮಾನಿಟರ್ ಮಾಡಿ ಮತ್ತೆ ಟೈಮ್ ಲೈನ್ ಕೊಡಿ. 10 ವರ್ಷ ಸಪೋರ್ಟ್ ಕೊಡ್ತೀವಿ, 15 ವರ್ಷ ಕೊಡ್ತೀವಿ, ಆಮೇಲೆ ತೆಗೆದು ಬಿಡ್ತೀವಿ. ಅಷ್ಟರಲ್ಲಿ ಡೆಫಿನೆಟ್ಲಿ ಅವರು ಅಭಿವೃದ್ಧಿ ಮಾಡ್ಕೋಬೇಕು. ಇವಾಗ ಒಂದು ನಮ್ಮಲ್ಲೇ ಬಡವರು, ಒಂದು ಶ್ರೀಮಂತನ ಬಡವನ್ನ ನಾವೇನ್ ಮಾಡ್ತಾ ಇದ್ದೀವಿ, ಒಂದು ಬಡವನಿಗೆ ನಾನು ಹೇಳ್ತೀನಿ ನೀನು ಓದಲ್ ಸಪೋರ್ಟ್ ಕೊಡ್ತೀನಿ, ಊಟ ತಿಂದಿಲ್ಲಿ ನಾನು ಸಪೋರ್ಟ್ ಕೊಡ್ತೀನಿ, ನೀನು ಬೆಳಿ. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡುವ, ನೀನು ದೇವರು ನಿನ್ನನ್ನು ಸ್ವಲ್ಪ ಕಮ್ಮಿಯಾಗಿ ಹುಟ್ಟಿಸಿದ್ದಾನೆ, ನೀನು ಡಬಲ್ ಸೈಕಲ್ ತುಳಿ, ಸೈಕಲ್ ತುಳಿದು ನೀನು ಚೆನ್ನಾಗಿ ಆಗ್ತೀವೋ ಇಲ್ವೋ ನಿನ್ನ ಮಕ್ಕಳು ಸಮಾಜಕ್ಕೆ ದೊಡ್ಡವ್ರ ಥರ ಸಮ ಆಗ್ಬಿಡ್ತಾರೆ ಅಂತ. ಸೊ ಸೈಕಲ್ ತುಳಿಬೇಕು. ಇದು ಶ್ರೀಮಂತನಾಗಿರೋ ಮಗ ಸೈಕಲ್ ತುಳಿಯೋದೇ ಇಲ್ಲ, ಅವ್ರ ಅಪ್ಪ ಮಾಡಿದ್ದಾನೆ. ಎಕ್ಸಾಕ್ಟ್ಲಿ, ಗಾಟ್ ಇಟ್. ಸಮಾಜ ಹಾಗೆ ನಡೆಯೋದು. ವೀಕ್ ಆಗಿರೋರಿಗೆ ನಾನು ಸಪೋರ್ಟ್ ಮಾಡಬಹುದೇ ಹೊರತು ಹೆಲ್ಪ್ ನಿನ್ನನ್ನು ನೋಡ್ಕೊಳ್ಳೋಕ್ಕಾಗಲ್ಲ. ರೈಟ್, ಗಾಟ್ ಇಟ್ ಸರ್, ಗಾಟ್ ಇಟ್ಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈ ತೆರಿಗೆ ಅಂದಾಗ, ಆರ್ಥಿಕತೆ ಅಂದಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ವಸಂತ್ ಹೆಗ್ಡೆ ಸರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇರುವಂಥ ಸಿದ್ದರಾಮಯ್ಯನವರ ಪ್ರಸ್ತಾಪ ಏನಿದೆ ಅದು ಎಷ್ಟು ಸಮಂಜಸ ಅಂತ ತಿಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ತೆರಿಗೆ ಆಗಿತ್ತು. ಸಿದ್ದರಾಮಯ್ಯನವರು ಈಗಾಗಲೇ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ನಿಲುವುಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ. ಸಣ್ಣ ಪುಟ್ಟ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ದೇಶದ ಪ್ರತಿಯೊಂದು ಭಾಗ ಕೂಡ ಸುಭಿಕ್ಷವಾಗಿರ್ಬೋದು. ಆ ನಿಟ್ಟಿನಲ್ಲಿ ಆರ್ಥಿಕ ತಜ್ಞರು, ವಿತ್ತ ಸಚಿವರಲ್ಲಿ ಮಾತಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸೂಪರ್.